ಅತಿಥಿಯಾಗಿ ಬಂದಂತಹ ಲಯನ್ಸ್ ಕ್ಲಬ್ ಪಲ್ಲಾಡ್ ಸಾಲೆತ್ತೂರಿನ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರಿ ನೌಕರರ ಸಂಘ ಬಂಟ್ವಾಳ ತಾಲೂಕು ಘಟಕ, ಇವರೇ ನಮ್ಮ ಲಯನ್ ಉಮಾನಾಥ್ ರೈ ಮೆಲಾವ್. ದಯವಿಟ್ಟು ಅವರನ್ನು ವೇದಿಕೆಗೆ ಕರ್ಕೊಳ್ಬೇಕು ಅಂತ ನಾನು ನಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನೂ ಒಳ್ಳೆಯ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡುವುದು. ನನ್ನ ಪ್ರೀತಿಯು ಇತರರ ಸೇವೆಯಲ್ಲಿ ಫಲಪರಿಯುವಂತೆ ನನ್ನನ್ನು ಬಲಪಡಿಸು. ದೀನ ದಲಿತರನ್ನು ನಾನೆಂದೂ ಧಿಕ್ಕರಿಸದಂತೆ, ದುರಹಂಕಾರದ ವ್ಯಕ್ತಿಯ ಮುಂದೆ ನಿನ್ನ ತಲೆ ಬಾಗದಂತೆ ನನ್ನನ್ನು ಕಾಪಾಡು. ದಿನನಿತ್ಯ ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರರು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವವರು ಎಂಬುದರ ಮೇಲೆ ಅವಲಂಬಿಸಿದೆ. ಆತ್ಮೀಯವಾಗಿ ಸ್ವಾಗತಿಸಬೇಕು. ಹಾಗೂ ಇವತ್ತು ನಮ್ಮ ಶಿಕ್ಷಕ ದಿನಾಚರಣೆಯನ್ನು ನಾವು ವರ್ಷಂಪ್ರತಿ ಆಚರಿಸುತ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತು ಕೂಡ ಶಿಕ್ಷಕ ದಿನಾಚರಣೆಯನ್ನು ಆಚರಿಸಲು ನಾವು ಮುಂದಡಿಯಿಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಅತಿಥಿಯಾಗಿ ನಮ್ಮ ಹತ್ತಿರದಲ್ಲೇ ಆದ ಉಮಾನಾಥ್ ರೈ ಮೇರಾವ್ ಇವರನ್ನು ಕೇಳಿಕೊಂಡಿದ್ದೇವೆ. ಅವರು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ಆಸೀನರಾಗಿದ್ದಾರೆ. ಅವರು ಉತ್ತಮ ಶಿಕ್ಷಕರಾಗಿದ್ದರು. ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಮಾನಿಲ ಮುರುವ ಇಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ಇತ್ತೀಚೆಗೆ ಕೈಗೊಂಡಿದ್ದಾರೆ. ಹಾಗೂ ಸಮಾಜ ಸೇವೆಯಲ್ಲಿ, ಧಾರ್ಮಿಕತೆಯಲ್ಲಿ ಹಾಗೂ ಸರ್ಕಾರಿ ನೌಕರರ ಸಂಘದ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಸುಮಾರು, ಹಾಗೂ ಜಿಲ್ಲಾ ನಮ್ಮ ಸಂಪುಟ ಕೋಶಾಧಿಕಾರಿ ರಾಮಕೃಷ್ಣರಾವ್ ಇವರನ್ನು ಸ್ವಾಗತಿಸುತ್ತೇನೆ. ಹಾಗೂ ಕಾರ್ಯದರ್ಶಿಯವರು ತಮ್ಮ ಅನುಪಸ್ಥಿತಿಯಲ್ಲಿ ಜೊತೆ ಕಾರ್ಯದರ್ಶಿಯಾದ ತಪೋಧನ್ ಶೆಟ್ಟಿ ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶೇಖ್ ಆದಮ್ ಸಾಬ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಶ್ರೀ ಬಾಬು ನಾಯ್ಕ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶಾಂತಿಲೀನಾ ಬಾಯ್ಸ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮತ್ತು ನಮ್ಮ ಜಿಲ್ಲಾ ಸಂಪುಟದ ಪದಾಧಿಕಾರಿಗಳು, ಪೂರ್ವಾಧ್ಯಕ್ಷರುಗಳು ಹಾಗೂ ಲಯನ್ಸಿನ ಎಲ್ಲ ಬಂಧು ಮಿತ್ರರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು. ಈಗ ಕಾರ್ಯದರ್ಶಿಗಳು ನಡೆಸಿಕೊಟ್ಟು ಪ್ರತಿ ವರ್ಷದಂತೆ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರನ್ನು ಗೌರವಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಿ ಎಲ್ಲರೂ ಸಹಕಾರ ನೀಡಿ ಪ್ರೋತ್ಸಾಹಿಸಬೇಕೆಂದು ಕೇಶವ ಆಚಾರ್ಯರಿಗೆ ಗೌರವಿಸಲಾಯಿತು. ತನ್ನ ಮಗನ ಮದುವೆಯ ಸಂಭ್ರಮದ ನೆನಪಿಗೆ ಓಮಯಕೋಟೆ ಅವರು ಔತಣಕೂಟವನ್ನು ನಡೆಸಿಕೊಟ್ಟರು. ಹಾಗೆ ನವ ದಂಪತಿಗಳನ್ನು ಗೌರವಿಸಿ ಶುಭ ಹಾರೈಸಲಾಯಿತು. ಚಿಟ್ ಫಂಡ್ನ ವರದಿ ವಿವರವನ್ನು ಸುನೀಲ್ ಬಿ ಅವರು ನಡೆಸಿದ ಭೇಟಿ 6/1/2026 ನಡೆಸುವುದೆಂದು ತೀರ್ಮಾನಿಸಲಾಯಿತು. ಹಾಗೆ ನಮ್ಮ ಕ್ಲಬ್ಬಿನ ಹೆಮ್ಮೆಯ ಸದಸ್ಯರಾದ ಶ್ರೀನಿವಾಸ್ ಪೂಜಾರಿ ಅವರನ್ನು 2027-28ನೇ ಸಾಲಿಗೆ ದ್ವಿತೀಯ ರಾಜ್ಯಪಾಲ ಅಭ್ಯರ್ಥಿ ಹುದ್ದೆಗೆ ಸ್ಪರ್ಧಿಸಲು ಲಯನ್ ಡೊನಾಲ್ಡ್ ಬಂಟ್ವಾಳ ಅವರು ಸೂಚಿಸಿದರು. ಹಾಗೂ ಲಯನ್ ತಪೋಧನ್ ಶೆಟ್ಟಿ ಅವರು ಅನುಮೋದಿಸಿದರು. ಕ್ಲಬ್ಬಿನ ಎಲ್ಲ ಸದಸ್ಯರು ಒಮ್ಮತದ ಒಪ್ಪಿಗೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳು ನಮ್ಮ ಕ್ಲಬ್ಬಿನ ಎದುರುಗಡೆಯ ಮಾರ್ಗದಲ್ಲಿ ನಡೆಯುವುದರಿಂದ ಸ್ಪೀಡ್ ಬ್ರೇಕರ್ ಅಥವಾ ಬ್ಯಾರಿಕೇಡ್ ಅನ್ನು ಅಳವಡಿಸುವುದೆಂದು ನಿರ್ಣಯಿಸಲಾಗಿದೆ. ಮುಖ್ಯ ಅತಿಥಿಗಳಾದಂತಹ ನಮ್ಮ ಲಯನ್ಸ್ನ ಓರ್ವ ಸದಸ್ಯರಾದಂತಹ ಉಮಾನಾಥ್ ರೈ ಮೇರಾವ್ ಅವರೇ, ವೇದಿಕೆಯಲ್ಲಿರುವ ಪದಾಧಿಕಾರಿಗಳ ವೇದಿಕೆಯ ಮುಂಭಾಗದಲ್ಲಿರುವಂತಹ ಇವತ್ತು ಸನ್ಮಾನ ಸ್ವೀಕರಿಸಲಿರುವಂತಹ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರೇ, ನಮ್ಮ ಲಯನ್ಸ್ನ ಎಲ್ಲ ಪೂರ್ವಾಧ್ಯಕ್ಷಗಳ ಸದಸ್ಯರು,
ಓರ್ವ ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ನಿರ್ಣಾಯಕವಾಗಿ ಇದು ದೈಹಿಕ ಸಾಮರ್ಥ್ಯ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಹೆಚ್ಚಿಸುತ್ತಾ ನೈತಿಕ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸುತ್ತಾ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತಾ ದೈಹಿಕ ಶಿಕ್ಷಣವು ಆರೋಗ್ಯಕರ ಜೀವನ ಶೈಲಿಯ ಅಭ್ಯಾಸಗಳನ್ನು ಬೆಳೆಸುತ್ತಾ ಒತ್ತಡವನ್ನು ಕಡಿಮೆ ಮಾಡುತ್ತಾ ಹಾಗೂ ಶಿಸ್ತು, ಸಹಕಾರ ಮತ್ತು ನಾಯಕತ್ವದಂತಹ ಮೌಲ್ಯಗಳನ್ನು ಬೆಳೆಸುವಂತ ಓರ್ವ ದೈಹಿಕ ಶಿಕ್ಷಕರ ಪರಿಚಯವನ್ನು ನಿಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ಪ್ರತಿಷ್ಠಿತ ಸುಸಂಸ್ಕೃತ ಮನೆತನ ಮೇರಾವ್, ಶಿಕ್ಷಣದ ದಿಗ್ಗಜ ಮೇರಾವ್, ದಿವಂಗತ ಮೇರಾವ್ ಮಾಬರ್ಬೈ ಅವರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮುಖ್ಯ ಶಿಕ್ಷಕರು ಹೌದು. ತಾಯಿ ದಿವಂಗತ ಕಮಲಾಬಾಯಿಯ ಇವರ ಪುತ್ರನಾಗಿ ಜನಿಸಿದ ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೆದಿಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಚಿ ಕುಕ್ಕಾಜೆ, ಪ್ರೌಢ ಮಂಚಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದು ತದನಂತರ 2015ರಿಂದ 2020ರವರೆಗೆ ಮಾನಿಲ ಬರುವ ಈ ಶಾಲೆಯಲ್ಲಿ ಶಿಕ್ಷಣವನ್ನು ಕೊಟ್ಟ ನಂತರ ಪ್ರಸ್ತುತ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೇವಾವಧಿಯಲ್ಲಿ ಕಬಡ್ಡಿ, ವಾಲಿಬಾಲ್, ಶಟ್ಲ್, ಯೋಗ, ಅಥ್ಲೆಟಿಕ್ಸ್ ನಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಮಕ್ಕಳನ್ನು ಬೆಳೆಸಿದ ಪೋಷಿಸಿದ ಕೀರ್ತಿ ಇವರು. ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ತೀರ್ಪುಗಾರರು, ಬಂಟ್ವಾಳ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕೋಶಾಧಿಕಾರಿಗಳು. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ಕೂತಿರು, ವಿವರಗಳ ಜೋಡಿಸುವ ಯಜಮಾನ ಬೇರಿಯನ್ನು ಸವೆಸಿನು ನಿಮ್ ಜನ್ಮವನ್ನು ಮಂಕುತಿಮ್ಮ. ನಾನು ಯಾಕೆ ಈ ಮಾತನ್ನು ಇಲ್ಲಿ ಉಲ್ಲೇಖಿಸ್ತೇನೆ ಅಂತ ಹೇಳಿದ್ರೆ, 1800 ಶಿಕ್ಷಕ ಧ್ವನಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾಗಿ 12 ವರ್ಷ ಕಾಲ ಇವರು 28 ಇಲಾಖೆಯ ಅಷ್ಟು ಸರ್ಕಾರಿ ನೌಕರರ ಪರವಾಗಿ ಧ್ವನಿಯಾಗಿ ಪ್ರಾಮಾಣಿಕರ ಸೇವೆಯನ್ನು ಮಾಡಿದ್ದಾರೆ. ಅಷ್ಟು ನೌಕರರ ನಮ್ಮ ಮಾತನ್ನು ಕೇಳುವಾಗ ಖಂಡಿತ 1800 ನೌಕರರು ಒಂದೊಂದು ರೀತಿಯಲ್ಲಿ ಹೇಳಿರ್ಬೋದು. ಆದ್ರಿಂದ ಮಂಕುತಿಮ್ಮನ ಕಗ್ಗದಾಗಿ ಖಂಡಿತವಾಗಲೂ ಎಲ್ಲರ ಮಾತನ್ನು ಕಿವಿ ಕೊಟ್ಟು ಅಷ್ಟು ವರ್ಷಗಳ ಕಾಲ ಆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿ ಕೇವಲ ಶೈಕ್ಷಣಿಕವಾಗಿ ಅಲ್ಲದೆ ಸಾಮಾಜಿಕ ಜೀವನದಲ್ಲಿ ಕೂಡ ತೊಡಗಿಸಿಕೊಂಡವರು, ಧಾರ್ಮಿಕತೆಯನ್ನು ಮೈಗೂಡಿಸಿಕೊಂಡವರು. ಪ್ರಸ್ತುತ ಮಂಚಿ, ಈಗ ತಾನೇ ಅಧ್ಯಕ್ಷರು ಹೇಳಿದಾಗೆ ಮಂಚಿ ಕೋಲಾಡು ಲಯನ್ಸ್ ಕ್ಲಬ್ನ ಪ್ರಸ್ತುತ ಅಧ್ಯಕ್ಷರಾಗಿ, ಡಿವಿ ಕಾರಂತ ರಂಗಭೂಮಿಕಾ ಟ್ರಸ್ಟ್ನ ಸದಸ್ಯರಾಗಿ, ಅಧ್ಯಾಪಕ ಸಹಕಾರಿ ಸಂಘದ ನಿರ್ದೇಶಕರಾಗಿ, ಬಂಟ್ವಾಳ ತಾಲೂಕು ಬಂಟರ ಸಂಘದ ನಿರ್ದೇಶಕರಾಗಿ, ಬಂಟರ ಸಂಘ ಹಿರವಲಯದ ಉಪಾಧ್ಯಕ್ಷರಾಗಿ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಂಚಿ ಕೂಟಾದಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ, 2004ರಲ್ಲಿ ಉತ್ತಮ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ವತಿಯಿಂದ ಶಿಕ್ಷಣ ಭೂಷಣ ಪ್ರಶಸ್ತಿಯನ್ನು ಪಡೆದವರು. ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ನಿರ್ದೇಶಕರಾಗಿ, ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಸೇವೆ ಮಾಡಿದವರು. ಸುಳ್ಯ ಮಹಾದೇವ ದೇವಸ್ಥಾನದ ಆಡಳಿತ ಟ್ರಸ್ಟಿಯಾಗಿ ಕೂಡ ಸೇವೆ ಸಲ್ಲಿಸಿದರು. ಪ್ರಸ್ತುತ ಉತ್ತಮ ಕೃಷಿಕನಾಗಿ ಕೂಡ ಅವಕಾಶ ಬಂಟ್ವಾಳ ಇರುವಂತದ್ದು
ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಗೇಮ್ 7D ಅಲ್ಲಿ ಒಂದು ಪ್ರತಿಷ್ಠಿತ ಕ್ಲಬ್ ಆಗಿರುವಂತದ್ದು ನಾವು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಇತಿಹಾಸ ಇರುವಂತಹ ಕ್ಲಬ್ ಲಯನ್ಸ್ ಕ್ಲಬ್ ಬಂಟ್ವಾಳ. ಬಹಳಷ್ಟು ಹಿರಿಯರು ಈ ಕ್ಲಬ್ಬಿನ ಬೆಳವಣಿಗೆಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದಾರೆ. ಸಾಮಾಜಿಕ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಕ್ಲಬ್ ಲಯನ್ಸ್ ಕ್ಲಬ್ ಬಂಟ್ವಾಳ. ವಿಶೇಷವಾಗಿ ನಾವು ಅತ್ಯಂತ ಹೆಚ್ಚು ಗೌರವಿಸುವಂತದ್ದು ವಿಶೇಷ ಚೇತನ ಮಕ್ಕಳಿಗೆ ಈ ಒಂದು ಕ್ಲಬ್ ಅಲ್ಲಿ ನೀಡುವಂತಹ ಸೇವೆ ಖಂಡಿತವಾಗಿ ಅದು ದೇವರ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಇದಕ್ಕೆ ಹಲವಾರು ನಮ್ಮ ಕ್ಲಬ್ಬಿನ ಸದಸ್ಯರು ಕಾರಣಕರ್ತರಾಗಿದ್ದಾರೆ. ಅವರ ಹೆಸರನ್ನ ಪ್ರತ್ಯೇಕವಾಗಿ ಉಲ್ಲೇಖಿಸುವುದಿಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಆದಂತಹ ಸಂದರ್ಭದಲ್ಲಿ ಕೂಡ ಇಲ್ಲೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನೀಡುವುದರಲ್ಲಿ ಇವರು ಸಿದ್ಧಹಸ್ತರು. ಬಹಳಷ್ಟು ಪ್ರತಿಭಾನ್ವಿತ ಸದಸ್ಯರು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಸೇವಾ ಚಟುವಟಿಕೆಗೆ ಹೋಲಿಕೆ ಮಾಡಿದೆ ಖಂಡಿತವಾಗಿ ಹಲವಾರು ಲಕ್ಷ ರೂಪಾಯಿಯ ಹಣವನ್ನು ದೇಣಿಗೆಯ ಮೂಲಕ ಸಮಾಜಮುಖಿ ಚಟುವಟಿಕೆ ತೊಡಗಿಸಿಕೊಂಡಂತ ಅನೇಕ ಸದಸ್ಯರು ಇಲ್ಲಿದ್ದಾರೆ. ಆದ್ರಿಂದ ಇದು ನಮ್ಮ ಜಿಲ್ಲೆಯ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ಮತ್ತು ಪ್ರತಿಷ್ಠಿತವಾದಂತಹ ಕ್ಲಬ್ ಅಂತ ಹೇಳಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ರಾವ್ ನಮ್ಮ ದೇಶದ 2ನೇ ರಾಷ್ಟ್ರಪತಿಯಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದವರು. ಶಿಕ್ಷಣ ತಜ್ಞರಾಗಿ ಶಿಕ್ಷಕರಾಗಿ ಈ ದೇಶಕ್ಕೆ ಮಹತ್ತರವಾದ ಕೊಡುಗೆಯನ್ನು ನೀಡಿದವರು ಸರ್ವಪಲ್ಲಿ ರಾಧಾಕೃಷ್ಣನ್ ರಾವ್. ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ದೇಶಾದ್ಯಂತ ಶಿಕ್ಷಕರ ದಿನವನ್ನಾಗಿ ಆಚರಿಸ್ತಾ ಬರ್ತಾ ಉಂಟು. ಸೆಪ್ಟೆಂಬರ್ 5 ಅದೆಲ್ಲ ಲಯನ್ಸ್ ಕ್ಲಬ್ಗಳಲ್ಲಿ ಕೂಡ ಇದೊಂದು ಕಾರ್ಯಕ್ರಮ ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ತೇವೆ. ನಾವು ಇಲ್ಲಿ ಬಂಟ್ವಾಳದಲ್ಲಿ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ವಿಶೇಷವಾಗಿ 3 ಅಧ್ಯಾಪಕರು ನಮ್ಮ ತಾಲೂಕಿಗೆ ಹೆಮ್ಮೆಯನ್ನು ತಂದವರು. ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದವರು, ಅವನ ಪ್ರಶಸ್ತಿಗೆ ಭಾಜನರಾದವರು. ಒಬ್ಬರು ಆದಮ್ ಸರ್ ಅವರು, ಇನ್ನೊಬ್ರು ಬಾಬುನಾಯ್ಕ ಅವರು, ಇನ್ನೊಬ್ರು ಶಾಂತಿ ಲೀನಾ ಪಾಯಸ್ರವರು. ಆದಮ್ ಸರ್ ಅವರ ಬಗ್ಗೆ ನನಗೆ ಬಹಳ ಹಿಂದಿನಿಂದಲೇ ಗೊತ್ತು. ನಾನು ಮತ್ತೆ ಆದಮ್ ಸರ್ SS ಕಾಲೇಜಲ್ಲಿ ನಾನು ಸ್ವಲ್ಪ ಸೀನಿಯರ್ ಇದ್ದೆ, ಅವರಿಗೆ ತುಂಬಾ ಸೀನಿಯರ್ ಇದೆ. ಆದ್ರೆ ನಮ್ಮೊಟ್ಟಿಗೆ ಅವರು ಇದ್ದದ್ದು ಈಗ ನೆನಪಾಯ್ತು. ಅವರ ಮುಖ ಪರಿಚಯ ಈಗ ಆಯ್ತು. ಸಣ್ಣ ಹುಡುಗ ನಮ್ಮೊಟ್ಟಿಗೆ ಒಟ್ಟಿಗೆ ಎಲ್ಲ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಳ್ತಾ ಇದ್ರು. ಅವರ ಹತ್ತಿರ ಮುಲ್ಕೇರಿ ಮಾನದಲ್ಲಿ RSS ಕ್ಯಾಂಪ್ ಆದಂತಹ ಸಂದರ್ಭದಲ್ಲಿ ಅವರ ಮನೆಯ ಆ ಪರಿಸರವನ್ನೆಲ್ಲ ನೋಡಿದ್ದೇವೆ. ಬಹಳಷ್ಟು ಒಬ್ಬ ವ್ಯಕ್ತಿ ಸಾಧನೆ ಮಾಡಿದ್ರೆ ಏನನ್ನು ಸಾಧಿಸಬಲ್ಲ ಎನ್ನುವುದಕ್ಕೆ ಆದಮ್ ಸರ್ ಅವರು ಬಹಳ ದೊಡ್ಡ ಉದಾಹರಣೆ. ಬಾಲ್ಯದಲ್ಲಿ ಬಹಳ ಕಡುಬಡತನ ಬೀಡಿ ಕಟ್ಟಿ ಶಾಲೆಗೆ ಹೋಗುವಂತದ್ದು. ತಂದೆಯ ಮನೆಯ ಪರಿಸರ ಮನೆಯನ್ನು ನೋಡಿದ್ರೆ ಈಗ ನನಗೆ ನೆನಪಾಗ್ತಾ ಉಂಟು ಅವರ ಮನೆ ಹೇಗಿತ್ತು ಎನ್ನುವಂತದ್ದು. ಮುಲ್ಕೇರಿ ಮಾಡಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ರು. ಪ್ರೌಢಶಾಲೆ ಶಾರದಾ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಿದ್ರು. ಸರ್ಕಾರಿ ಕೋಟಾದಲ್ಲಿ ಧರ್ಮಸ್ಥಳದಲ್ಲಿ SD ಮುಗಿರೆಯಲ್ಲಿ ಸೀಟ್ ಗಿಟ್ಟಿಸಿಕೊಂಡು ಧರ್ಮಸ್ಥಳದ ಸಿದ್ಧವನ ಗುರುಕುಲದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದವರು. ಆನಂತರ ಸರ್ಕಾರಿ ಕೋಟದಲ್ಲಿ BEd ಮಾಡಿದ್ರು. ಹೀಗೆ ಬಹಳ ಕಡುಬಡತನದಲ್ಲಿ ಹುಟ್ಟಿ ಬೆಳೆದು ತಾನು ಏನನ್ನಾದ್ರೂ ಸಮಾಜದಲ್ಲಿ ಸಾಧಿಸಬೇಕು, ಏನಾದ್ರೂ ನಾವು ಮುಂದೆ ಬರಬೇಕು, ಆ ಸಮಾಜಕ್ಕೆ ಏನಾದ್ರೂ ಕೊಡುಗೆಯನ್ನು ಕೊಡಬೇಕು ಎನ್ನುವ ನೆಲೆಯಲ್ಲಿ ಆ ಇಚ್ಛಾಶಕ್ತಿಯಿಂದ ಬೆಳೆದವರು ಆದಮ್ ಸರ್ ಅವರು. ಆನಂತರ ಚಾಮರಾಜನಗರದಲ್ಲಿ ಉದ್ಯೋಗ ಆಯ್ತು ಅವರಿಗೆ. ಮತ್ತೆ ಬೆಳ್ತಂಗಡಿಯಲ್ಲಿ 19 ವರ್ಷಗಳ ಕಾಲ ಪ್ರೌಢ ಅಲ್ಲಿ ಕುಕ್ಕಡ ಸಮೀಪದಲ್ಲಿ ಹತ್ತಿರ ಇರಬೇಕು, ಅಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಿದ್ರು. ಮತ್ತೆ ಇತ್ತೀಚೆಗೆ ಶಿರಪಾಡಿಗೆ ಬಂದರು. ಆ ಶಾಲೆಯ ಪರಿಸರವನ್ನು ನೋಡಿದ್ರೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಉಂಟು. ಈಗಿನ ಒಂದು ಕಾಲಘಟ್ಟದಲ್ಲಿ ತಂತ್ರಜ್ಞಾನ ಎಷ್ಟು ಮುಂದುವರಿದಿದೆ ಅದನ್ನೆಲ್ಲ ಬಳಸಿಕೊಂಡು ಆ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ದಾರಿ ಎರೆದವರು ಆದಮ್ ಸರ್ ಅವರು. ವಿದ್ಯಾಭ್ಯಾಸದ ಯಾವುದೆಲ್ಲ ಮಜಲುಗಳಿವೆ, ವಿಶೇಷವಾಗಿ ಅವರು ಗಣಿತ ಶಿಕ್ಷಕರು. ಎಲ್ಲಿ ಕೂಡ ಗಣಿತ ಅಂದ್ರೆ ಅದು ಕಬ್ಬಿಣದ ಕಡಲಕಾಯಿ ಅಂತ ಹೇಳ್ತಾರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ. ಆದ್ರೆ ಅದನ್ನು ಬಹಳ ಸುಲಭವಾಗಿ ಮಾಡಿಕೊಂಡು ಎಲ್ಲ ಮಕ್ಕಳಿಗೆ ಅದನ್ನು ಮುಟ್ಟಿಸುವಲ್ಲಿ ಯಶಸ್ವಿ ಆಗುವ ಮೂಲಕ
ಶಾಲೆಗೆ 100% ಫಲಿತಾಂಶವನ್ನು ಗಳಿಸಿಕೊಡುವಲ್ಲಿ, ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ. ಅಲ್ಲಿ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳು ಯಾವ ರೀತಿ ಇರ್ತಾರೆ ಅನ್ನೋದು ಗೊತ್ತಿದೆ. ಅಂತಹ ಮಕ್ಕಳಿಗೆ ತನ್ನ ಜ್ಞಾನವನ್ನು ದಾರಿ ಎರೆದು ಅಲ್ಲಿ ಫಲಿತಾಂಶ ಬರುವಲ್ಲಿ ದೊಡ್ಡ ಕೆಲಸವನ್ನು ಮಾಡಿದವರು. 7 ವರ್ಷಗಳ ಕಾಲ ನಿರಂತರವಾಗಿ ಪ್ರಭಾರ ಶಿಕ್ಷಕರಾಗಿ ಆ ಶಾಲೆಯ ಸರ್ವಾಂಗೀಣ ಬೆಳವಣಿಗೆ, ಅದನ್ನೆಲ್ಲ ಹೇಳಲಿಕ್ಕೆ ಬಹಳ ದೊಡ್ಡ ಪಟ್ಟಿ ಮಾಡಬಹುದು. ಶಾಲೆಯಲ್ಲಿ ಅಡಿಕೆ ತೋಟವನ್ನು ಮಾಡಿ ಊರ ದಾನಿಗಳಿಂದ ಸ್ಪ್ರಿಂಕ್ಲರ್ ಹಾಕಿಸಿ ಅಲ್ಲಿ ಕಟ್ಟಡಗಳಿರ್ಬೋದು, ಕಂಪ್ಯೂಟರ್ ಲ್ಯಾಬ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಶಾಲೆಗೆ ಮೂಲಭೂತ ಏನು ಸೌಕರ್ಯಗಳು ಬೇಕು ಅದು ಪ್ರೈವೇಟ್ ಶಾಲೆಗಳಿಗೆ ಸರಿಸಾಟಿಯಾಗಿ ಆ ಶಾಲೆಯನ್ನು ಬೆಳೆಸಿದವರು. ಬಹಳ ಸಂತೋಷ ಆಗ್ತದೆ. ಆ ಸಾಧನೆಗೆ ಜಿಲ್ಲಾ ಪ್ರಶಸ್ತಿ ಬಂದಿದೆ ಎನ್ನುವುದಕ್ಕೆ. ಅದೇ ರೀತಿ ಇನ್ನೋರ್ವರು ನಮ್ಮ ಭಾವನಾಯಕರಿದ್ದಾರೆ. ಭಾವನಾಯಕರು ಕೂಡ ಒಂದು ದೇವರು ಮೆಚ್ಚುವ ಕೆಲಸದಲ್ಲಿ ತನ್ನನ್ನು ಅವರು ತೊಡಗಿಸಿಕೊಂಡವರು. ವಿಶೇಷ ಚೇತನ, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅವರು ಒಂದು BIRT ನೆಲೆಯಲ್ಲಿ ಕೆಲಸ ಎಲ್ಲರೂ ಮಾಡ್ತಾರೆ. ಹುದ್ದೆ ಸಿಕ್ಕಿದಾಗ ಕೆಲಸ ಎಲ್ಲರೂ ಮಾಡ್ತಾರೆ. ಸಂಬಳಕ್ಕೆ ಬೇಕಾಗಿ ಕೆಲಸ ಮಾಡೋರು ಕೂಡ ಇರ್ತಾರೆ. ಅದರ ಪ್ರಾಮಾಣಿಕತೆ ಎಲ್ಲಿದೆ ಅಲ್ಲಿ ಒಳ್ಳೆಯ ಕೆಲಸಗಳಾಗ್ತದೆ. ಅದಕ್ಕೆ ಉದಾಹರಣೆ ಭಾವನಾಯಕರು. ಆ ಮಕ್ಕಳಿಗೆ ಏನು ನಿಜವಾಗಿ ಸರ್ಕಾರದಿಂದ ಅಥವಾ ದಾನಿಗಳಿಂದ ಏನು ಅವರಿಗೆ ಸಿಗಬೇಕು ಅದನ್ನು ಸಿಗುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದರು. ಅದೇ ರೀತಿ ಕನ್ಯಾನ ಶಾಲೆ ಬಹಳ ದೊಡ್ಡ ಶಾಲೆ, ಅದು ಒಂದು ಸರ್ಕಾರಿ ಶಾಲೆ ಅದು ಬಹಳ ದೊಡ್ಡ ಸಂಖ್ಯೆ ಇರುವಂತಹ ಶಾಲೆ. ಅಲ್ಲೇ ಮುಖ್ಯೋಪಾಧ್ಯಾಯರಾಗಿ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡುವಂತದ್ದು. ನಾವೆಲ್ಲ ಶಿಕ್ಷಕರನ್ನು ಹೊಂದಿಸಿಕೊಂಡು ಅಲ್ಲಿ ಅನೇಕ ದಾನಿಗಳ ಸಹಕಾರದಿಂದ ಬಹಳ ದೊಡ್ಡ ಲಕ್ಷಗಟ್ಟಲೆ ಹಣವನ್ನು ಧರಿಸಿಕೊಂಡು ತನ್ನ ಕೆಲಸವನ್ನು ಮಾಡಿದರು. ಅದೇ ರೀತಿ ಅಲ್ಲಿನ ಮುಂದಕ್ಕೆ ಬಹುಶಃ ಈಗ ನೀರ್ಕೈಯಲ್ಲಿದ್ದಾರೆ, ಅಲ್ಲಿ ಕೂಡ ತನ್ನ ಒಂದು ಪ್ರಾಮಾಣಿಕತೆ ಕೆಲಸವನ್ನು ಮಾಡ್ತಾರೆ. ಇದನ್ನೆಲ್ಲ ಗುರುತಿಸಿಕೊಂಡು ಭಾವನಾಯಕರು ಕೂಡ ಜಿಲ್ಲಾ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ಇನ್ನೊಬ್ರು ಶಾಂತಿ ಮೇಡಮ್ ಅವರು, ಅಲ್ಲಿ ಕೂಡ ಹಾಗೆ ಅವರ ಶಾಲೆ ಕೂಡ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ನನಗೆ. ಒಂದು ಪ್ರೈವೇಟ್ ಶಾಲೆಯ ರೂಪವನ್ನು ಕೊಟ್ಟವರು ಶಾಂತಿ ಮೇಡಮ್ ಅವರು. ಮಕ್ಕಳು ಬರಬೇಕಾದ್ರೆ ಪ್ರೈವೇಟ್ ಶಾಲೆ ಹಾಗೆ ವಾಹನಗಳ ವ್ಯವಸ್ಥೆ ಮಾಡಿದವರು. ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಎನ್ನುವಂತ ನೆಲೆಯಲ್ಲಿ ವಾಹನಗಳ ಮಾಡಿದವರು. ಬೇರೆ ಬೇರೆ ಮೂಲಭೂತ ಸೌಕರ್ಯಕ್ಕೆ ಬೇಕಾಗುವ ಎಲ್ಲ ದಾನಿಗಳನ್ನು ಹುಡುಕಿಕೊಂಡು ಅಲ್ಲಿ ಆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಜಾಣ ಕಟ್ಟವರು ಶಾಂತಿ ಮೇಡಮ್ ಅವರು. ಬಹುಶಃ ಇವತ್ತು ನಾವು ಬಂಟ್ವಾಳ ಲಯನ್ಸ್ ಕ್ಲಬ್ಗೆ ನಾವು ಅತ್ಯಂತ ಅವರ ಕೆಲಸಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಾ 3 ಜನ ಶಿಕ್ಷಕರನ್ನು ಗುರುತಿಸುವಂತ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಬಹುಶಃ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸವಾಲುಗಳಿವೆ. ಆ ಸವಾಲುಗಳನ್ನೆಲ್ಲ ಮೀರಿ ಮಾಡುವಂತಹ ಕೆಲಸಗಳು ಖಂಡಿತವಾಗಿ ಎಲ್ಲರಿಗೂ ಕೂಡ ಪ್ರಿಯ ಆಗ್ತದೆ ಎನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುತ್ತಾ, ಇವತ್ತು ಈ ಸಂದರ್ಭದಲ್ಲಿ ನನಗೆ ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿ, ಮಂಚಿಕುಳನಾಡ ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿ ನನ್ನನ್ನು ಇಲ್ಲಿ ಆಮಂತ್ರಿಸಿದ್ದಾರೆ. 2ನೇ ಸಲ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದೇ ರೀತಿ ಸರ್ಕಾರಿ ನೌಕರ ಸಂಘ ಬಂಟ್ವಾಳ ತಾಲೂಕು ಈಗ ಪ್ರಸ್ತಾಪ ಮಾಡಿದ್ರಲ್ಲಿ ಒಂದು ಎಲ್ಲರ ಮಾತುಗಳನ್ನು ಕೇಳಿಕೊಂಡು ಒಂದು 12 ವರ್ಷಗಳ ಕಾಲ ಒಂದು ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ. ನಮಗೆ ಬಹಳ ದೊಡ್ಡ ಪ್ರೋತ್ಸಾಹ ಕೊಡ್ತಾ ಇದ್ದ ಗೋಪಾಲ್ ಶೆಟ್ಟಿ ಇದ್ದಾರೆ ನಮ್ಮೊಟ್ಟಿಗೆ, ಹಿರಿಯರಾಗಿ ತಿಳ್ಕೊಂಡು ಪಿಂಚಣದಾರ ಅಧ್ಯಕ್ಷರು ನನಗೆ ಸಲಹೆ ಸೂಚನೆಗಳನ್ನು ಆ ಸಂದರ್ಭದಲ್ಲಿ ಕೊಡ್ತಾ ಇದ್ರು. ಈ ಒಂದು ನೆಲೆಯಲ್ಲಿ ನನ್ನನ್ನು ಈ ಸಂದರ್ಭದಲ್ಲಿ ಗುರುತಿಸಿದ್ದಾರೆ. ನನ್ನ ಪರಿಚಯವನ್ನು ಶ್ರೀನಿವಾಸರು ಬಹಳ ವಿಸ್ತಾರವಾಗಿ ಮಾಡಿದ್ರು. ಬಹುಶಃ ಲಯನ್ಸ್ನ ಒಂದು ಧ್ಯೇಯ ಕೂಡ ಅದೇ ಇದೆ, ಮತ್ತೊಬ್ಬರನ್ನು ಅಪ್ರಿಷಿಯೇಟ್ ಮಾಡುವ ಮೂಲಕ ಅದು ಮತ್ತೊಬ್ಬರಿಗೆ ಸ್ಫೂರ್ತಿ ಆಗ್ಬೇಕೆನ್ನುವಂಥದ್ದು. ಅದು ನಮಗೆ ನಮ್ಮನ್ನು ಹೊಗಳುವುದು ಅಂತ ಅಲ್ಲ, ನಾವು ಮತ್ತೊಬ್ಬರ ಗುಣಗಳನ್ನು ಹೇಳುವುದಂದ್ರೆ ಅದು ಸಮಾಜಕ್ಕೆ ಸ್ಫೂರ್ತಿ, ಅದು ಪ್ರೇರಣೆ. ಇದನ್ನು ನೋಡಿ ಒಳ್ಳೆಯ ಸಮಾಜ ನಿರ್ಮಾಣ ಆಗ್ತದೆ ಎನ್ನುವಂತ ಉದ್ದೇಶ ಕೂಡ ಲಯನ್ಸ್ ಕ್ಲಬ್ಗಳಲ್ಲಿ ಇವೆ. ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತುಗಳನ್ನು ಹೇಳಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತ ಹುಡುಗಿಗೆ ವಿದ್ಯಾ ಕಲಿಕೆಗಾಗಿ ನಮ್ಮಿಂದ ಒಂದು ಸಹಾಯ ಮಾಡಿ. ಜಿಲ್ಲಾ ಮಟ್ಟದ ಪ್ರಶಸ್ತಿ ವಿಜೇತೆ ಮುಖ್ಯ ಶಿಕ್ಷಕಿ ಶ್ರೀಮತಿ ಶಾಂತಿ ಲೀನಾ ಪಾಲ್. ಯಾರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ತಮ್ಮ ಜೀವನವನ್ನು ಇತರರ ಹಿತಕ್ಕಾಗಿ ಅರ್ಪಿಸುತ್ತಾರೋ ಅವರು ನಿಜವಾದ ಮಹಾನ್ ವ್ಯಕ್ತಿಗಳು. ಇಂತಹ ಮಹಾನ್ ವ್ಯಕ್ತಿಗಳಿಗೆ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಸಮಾಜದಲ್ಲಿ ಶಿಕ್ಷಣ, ಸಂಸ್ಕೃತಿ, ಸಾಮಾಜಿಕ ಕಾರ್ಯ
ಹಾಗೂ ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ತಮ್ಮ ಬದುಕಿನ ಧ್ಯೇಯವನ್ನಾಗಿಸಿಕೊಂಡಿರುವ ಮುಖ್ಯ ಶಿಕ್ಷಕಿ ಶ್ರೀಮತಿ ಶಾಂತಿ ಲೀನಾ ಪಾಯ್ಸ್ ಅವರು. ಅವರ ಸಾಧನೆ ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ಶ್ರೀಮತಿ ಶಾಂತಿ ಲೀನಾ ಪಾಯ್ಸ್ ಅವರು 3/5/1976 ಜನಿಸಿದರು. ಶಿಕ್ಷಣವನ್ನು ಮುಗಿಸಿ 4/8/1998 ಶಿಕ್ಷಕಿಯಾಗಿ ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಯಪದ ಮಂಗಳೂರು ಇಲ್ಲಿ 2014ರವರೆಗೆ ಕರ್ತವ್ಯ ನಿರ್ವಹಿಸಿರುವುದು. 2014ರಿಂದ 2019ರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದವು ಬಿಕ್ಕನಕಟ್ಟೆ ಇಲ್ಲಿ ಕರ್ತವ್ಯವನ್ನು ಮಾಡಿರುವುದು. 2019ರಿಂದ ಇಲ್ಲಿಯವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಸ್ಯ ಬಡೂರು ಬಂಟ್ವಾಳದಲ್ಲಿ ಕರ್ತವ್ಯವನ್ನು ಮಾಡುತ್ತಿರುವ ತಾವು ಮಾಡಿದ ಸಾಧನೆಗಳೇ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ. ಶಾಲೆಯ ಗೋಡೆಗಳ ಮೇಲೆ ವರ್ಲಿ ಚಿತ್ರಗಳ ಅಳವಡಿಕೆ, ನಲಿಕಲಿ ಮಕ್ಕಳಿಗೆ ಕುಳಿತುಕೊಳ್ಳುವ ಪೀಠೋಪಕರಣಗಳ ವ್ಯವಸ್ಥೆ, ಶಾಲೆಗೆ ಕಮರ್ಷಿಯಲ್ ಕ್ಯಾಂಟ್ ಅಕ್ವಾಗಾರ್ಡ್ ಕುಡಿಯುವ ನೀರಿನ ವ್ಯವಸ್ಥೆ, ಧ್ವನಿವರ್ಧಕ, ಹೊಸ ಕಂಪ್ಯೂಟರ್, ಪ್ರಿಂಟರ್ ಅಳವಡಿಕೆ, ಕಳೆದ 3 ವರ್ಷಗಳಿಂದ ಶಾಲೆಯ ಎಲ್ಲ ಮಕ್ಕಳಿಗೂ ಉಚಿತ ವಾಹನದ ವ್ಯವಸ್ಥೆ, ಶಾಲೆಯ ಸ್ಟೇಜ್ಗೆ ಟೈಲ್ಸ್ ಅಳವಡಿಕೆ, ದಾನಿಗಳ ಸಹಾಯದಿಂದ ಪ್ರತಿ ವರ್ಷ ಮಕ್ಕಳಿಗೆ ಬರೆಯುವ ಪುಸ್ತಕ, ಬ್ಯಾಗ್, ಕೊಡೆ, ಸ್ಟೇಷನರಿ ವಸ್ತುಗಳ ವಿತರಣೆ, ಆಟದ ಮೈದಾನ ಮತ್ತು ಗ್ರಂಥಾಲಯದ ನವೀಕರಣ, ಮಧ್ಯಾಹ್ನದ ಬಿಸಿಯೂಟದ ಆಹಾರ ಧಾನ್ಯಗಳನ್ನು ತುಂಬಿಡಲು ಸ್ಟೋರೇಜ್ ಸ್ಟೀಲ್ ಡ್ರಮ್ಗಳು ವ್ಯವಸ್ಥೆ, ಶಾಲೆಗೆ ಬೇಕಾದ ಮೂಲ ಸೌಕರ್ಯಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದೀರಿ ಮೇಡಮ್. ಶಾಲೆಯಲ್ಲಿ 2023ರಲ್ಲಿ ಹಳೆ ವಿದ್ಯಾರ್ಥಿ ಸಂಘ ರಚನೆ ಮಾಡಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಿದ್ದೀರಿ. ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ತಾವು ಊರ ದಾನಿಗಳು, ಹಳೆಯ ವಿದ್ಯಾರ್ಥಿಗಳು, ಪೋಷಕರು, ಪರ ಊರ ದಾನಿಗಳ ಸಹಾಯದಿಂದ ಸುಮಾರು 25,34,000 ಮೌಲ್ಯದ ವಸ್ತುಗಳನ್ನು ಶಾಲೆಗೆ ಪಡೆಯುವಲ್ಲಿ ಶ್ರಮಿಸಿದರು. ಈ ಶ್ರಮಕ್ಕೆ 2025ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ತಮ್ಮ ಮುಡಿಗೇರಿಸಿದಿರಿ ಮೇಡಮ್. ಸಮಾಜದ ಹಿತಶಕ್ತಿಗಾಗಿ ತಮ್ಮ ಅಮೂಲ್ಯವಾದ ಕಾಲವನ್ನು ಮೀಸಲಿಟ್ಟು ಶಿಕ್ಷಣ, ಸಮಾಜ ಸೇವೆ, ಸಾಂಸ್ಕೃತಿಕ ಹಾಗೂ ಮಾನವೀಯ ಕಾರ್ಯಗಳಲ್ಲಿ ನೀಡಿರುವ ತ್ಯಾಗ, ಶ್ರಮ ಹಾಗೂ ಸೇವೆಗಳನ್ನು ಸಮಾಜ ಸದಾ ಮೆಚ್ಚಿದೆ. ನಿಮ್ಮ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಶ್ರದ್ಧೆಯೊಂದಿಗೆ ಮಾಡಿದ ಸೇವೆ ಸಮುದಾಯಕ್ಕೆ ಮಾದರಿಯಾಗಿದೆ. ಇಂತಹ ಸಾಧನೆ ಮಾಡಿದಂತಹ ಶಿಕ್ಷಕರಿಗೆ ಸನ್ಮಾನ ಮಾಡಲು ನಮ್ಮ ಲಯನ್ಸ್ ಕ್ಲಬ್ ಹೆಮ್ಮೆ ಪಡುತ್ತದೆ. ನಿಮ್ಮ ಮುಂದಿನ ಜೀವನ ಯುಕ್ತ ಸಮಾಜ ನಿರ್ಮಾತೃಗಳಾದ ಶ್ರೇಷ್ಠ ಗುರುಗಳನ್ನು ಅಭಿನಂದಿಸಲು ಬಂಟ್ವಾಳ ಲಯನ್ಸ್ ಕ್ಲಬ್ ಮುಂದಾಗಿರುವುದು ಶ್ಲಾಘನೀಯ. ಸದಾ ಸೇವಾ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿರುವ ನಮ್ಮ ಕ್ಲಬ್ ಸೇವೆ ಮಾಡುತ್ತಿರುವವರನ್ನು ಇಂದು ಗೌರವಿಸುತ್ತಿದೆ. ಮಳೆ ಹನಿ ಸಣ್ಣದಿರಬಹುದು, ಆದರೆ ಅದು ನಿರಂತರವಾಗಿ ಸುರಿದರೆ ದೊಡ್ಡ ಪ್ರವಾಹವನ್ನು ಸೃಷ್ಟಿ ಮಾಡಬಹುದು. ಅಂತೆಯೇ ನಿರಂತರ ಪ್ರಯತ್ನದಿಂದ ದೊಡ್ಡ ಸಾಧಕರನ್ನು ನಿರ್ಮಾಣ ಮಾಡುವ ಪವಿತ್ರ ಕಾರ್ಯದಲ್ಲಿ ತೊಡಗಿರುವ ಶಿಕ್ಷಕರನ್ನು ಗೌರವಿಸುವ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಶ್ರೀ ಬಾಬು ನಾಯಕ್ ಪಿ ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರ್ಕಜಿ ಇವರನ್ನು ಸಭೆಗೆ ಪರಿಚಯಿಸಲು ಸಂತೋಷಪಡುತ್ತೇನೆ. 25/7/1966 ಬಂಟ್ವಾಳ ತಾಲೂಕಿನ ಅಳುಕೆ ಗ್ರಾಮದಲ್ಲಿ ಶ್ರೀ ಕುಂಡನಾಯಕ ಮತ್ತು ಶ್ರೀಮತಿ ಪಾರ್ವತಿ ದಂಪತಿಗಳ ಪುತ್ರನಾಗಿ ಜನಿಸಿದರು. ಎಂಎ ಮತ್ತು ಸ್ಪೆಷಲ್ ಬಿಎಡ್ ಪದವೀಧರರು. 30/7/94 ಶಿಕ್ಷಕರಾಗಿ ಸರ್ಕಾರಿ ವೃತ್ತಿ ಜೀವನವನ್ನು ಬೆತ್ತಂಗಡಿ ತಾಲೂಕಿನಲ್ಲಿ ಆರಂಭಿಸಿ ಬಳಿಕ ಬಂಟ್ವಾಳಕ್ಕೆ ವರ್ಗಾವಣೆ ಹೊಂದಿ 23/8/2005 ಬಂಟ್ವಾಳ ತಾಲೂಕಿನ ವಿಟ್ಲದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ವಿಶೇಷ ಅಗತ್ಯವಿರುವ ಮಕ್ಕಳಿಗಾಗಿ ಸ್ಪೆಷಲ್ ಬಿಎಡ್ ಮಾಡಿರುವ ಶ್ರೀಯುತರು 2005ರಿಂದ 2013 ಐಇಆರ್ಟಿ ಆಗಿ ಬಂಟ್ವಾಳ ಬಿಆರ್ಸಿಯಲ್ಲಿ ಕರ್ತವ್ಯ ನಿರ್ವಹಿಸಿದರು. 2013ರಿಂದ 2017 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಂತೂರು ಕರ್ನಾಟಕದಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ 2017 ಮತ್ತೆ ಬಿಆರ್ಸಿಯಲ್ಲಿ ಬಿಐಇಆರ್ಟಿ ಆಗಿ ಕೆಲಸ ನಿರ್ವಹಿಸಿರುತ್ತಾರೆ. ತದನಂತರ 2018ರಿಂದ ಶಿಕ್ಷಕರಾಗಿ ಕರ್ತವ್ಯ ಮಾಡುತ್ತಾ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರ್ಕಜೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ತಾವು ಐಇಆರ್ಟಿ ಆಗಿ ಬಿಆರ್ಸಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ವಿಶೇಷ ಅಗತ್ಯವಿರುವ ಮಕ್ಕಳನ್ನು ಗುರುತಿಸಿ ವೈದ್ಯಕೀಯ ಶಿಬಿರದ ಮೂಲಕ ಇಂತಹ ಮಕ್ಕಳನ್ನು ಮುಖ್ಯ ವಾಹಿನಿಗೆ ತರುವಲ್ಲಿ ಶ್ರಮಿಸಿರುತ್ತೀವಿ. ನಮ್ಮ ಕ್ಲಬ್ಬಿನಲ್ಲಿ ಇರುವ ಫಿಸಿಯೋಥೆರಪಿಯ ಉಪಯೋಗವನ್ನು ವಿಶೇಷ ಅಗತ್ಯವಿರುವ ಮಕ್ಕಳು ಪಡೆಯುವಂತೆ ಶ್ರಮಿಸಿರುತ್ತೀವಿ.
ವಿಶೇಷ ಅಗತ್ಯವಿರುವ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವಂತೆ ಹಾಗೂ ಇಂತಹ ವಿದ್ಯಾರ್ಥಿಗಳಿಗೆ ದೊರಕುವ ಸೌಲಭ್ಯಗಳ ಮಾಹಿತಿ ನೀಡಿ ವಿದ್ಯಾರ್ಥಿಗಳು ಸವಲತ್ತುಗಳನ್ನು ಪಡೆಯುವಲ್ಲಿ ಶ್ರಮಿಸಿರುತ್ತೇವೆ. ತಾವು ಕೆಪಿಎಸ್ ಕನ್ಯಾನದ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾಗಿದ್ದ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಶಾಲೆಯ ಭೌತಿಕ ಸೌಲಭ್ಯಗಳ ಅಭಿವೃದ್ಧಿಗೆ ಶ್ರಮಿಸಿರುತ್ತೇವೆ. ಕನ್ಯಾನದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಎಲ್ಕೆಜಿ ತರಗತಿಯನ್ನು ಆರಂಭಿಸಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಲು ಶ್ರಮ ವಹಿಸಿರುತ್ತೇವೆ. ತದನಂತರ 2023ರಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರ್ಕಜೆಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಿ ಶಾಲಾ ಅಭಿವೃದ್ಧಿ ಕಾರ್ಯ ಮುಂದುವರಿಸಿ ಈ ಸಂಸ್ಥೆಗೆ ವಿವಿಧ ಸಂಘ ಸಂಸ್ಥೆ ಊರವರ ಸಹಕಾರ ಪಡೆದು ಶಾಲೆಗೆ ಬೇಕಾದ ಕೋಠಡಿ, ಶೌಚಾಲಯ, ಟೈಲ್ ಚಳವಳಿಕೆ, ಸಿಸಿ ಕ್ಯಾಮೆರಾ, ಸ್ಮಾರ್ಟ್ ಟಿವಿ ಅಳವಡಿಸಿ ಶಾಲಾ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಿರುತ್ತೇವೆ. ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣದೊಂದಿಗೆ ಜೀವನ ಶಿಕ್ಷಣಕ್ಕಾಗಿ ಜೇನು ಕೃಷಿ, ತೆಂಗಿನ ಕೃಷಿ, ಶಾಲಾ ಕೈತೋಟ, ಬಾಳೆಗಿಡ ಬೆಳೆಸಲು ಪ್ರೋತ್ಸಾಹಿಸುತ್ತೀವಿ ಸರ್. ಇವೆಲ್ಲವೂ ಈ ಎಲ್ಲಾ ಸಾಧನೆಗಳನ್ನು ಗುರುತಿಸಿ ಇಲಾಖೆಯು 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ನಮ್ಮ ಕ್ಲಬ್ ಇವರ ಸೇವೆಗಾಗಿ ಇಂದು ಶ್ರೀಯುತರನ್ನು ಗೌರವಿಸುತ್ತಿರುವುದು ಹೆಮ್ಮೆಯ ಸಂಗತಿ. ನಿಮ್ಮ ಸೇವಾ ಕಾರ್ಯ ಇಂದು ಮುಂದುವರಿಯಲಿ. ಇಲಾಖೆಯಲ್ಲಿ ಸೇವೆಗೆ 1 ವರ್ಷಗಳ ಅವಧಿ ಉಳಿದಿರುತ್ತದೆ. ಭಗವಂತ ನಿಮಗೆ ಆಯುರಾರೋಗ್ಯ ಭಾಗವನ್ನು ಕರುಣಿಸಲಿ. ತಮ್ಮ ಮುಂದಿನ ಬಾಳು ಉಜ್ವಲವಾಗಿ ಉತ್ತಮವಾಗಿ ಪರಿಚಯಿಸಿದ ಒಂದು ಪರಿಚಯ ಹೇಳಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ಆದ್ರೆ ಈಗಾಗಲೇ ನಮ್ಮ ಚೀಫ್ ಗೆಸ್ಟ್ ಮೋರ್ಚಾ ಒಂದು 90% ಪರಿಚಯವನ್ನು ಹೇಳಿದ್ದಾರೆ. ಒಂದು 10% ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರ ಸಾಧನೆ ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಆದ್ರೆ ನಾನು ಅದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀಯುತ ಸುಲೈಮಾನ್ ಹಾಗೂ ಮರಿಯಮ್ಮ ದಂಪತಿಗಳ ಮಗನಾದ ಶ್ರೀಯುತ ಆದಮ್ ರವರು ಜೂನ್ 1, 1966 ಅಲ್ಲಿ ಬಂಟ್ವಾಳದ ಮಣಿನಾಲ್ಕೂರು ಗ್ರಾಮದ ಉಜಿರಂಡಿ ಪಡಿಕೆಯಲ್ಲಿ ಜನನ. ಬಡ ಕುಟುಂಬದಿಂದ ಬಂದಿರುವರು ತನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ದೇವಸ್ಯ ಮುಡೂರು, ಸರಪಾಡಿ, ಅದೇ ರೀತಿ ಪಾಣಮುಂಡೂರು ಶಾರದಾ ಹೈಸ್ಕೂಲ್ ಹಾಗೂ ಉಜಿರೆಯ ಸಿದ್ದವನ ಗುರುಕುಲದಲ್ಲಿ ಪೂರೈಸಿದರು. ತನ್ನ ಬಿಎಡ್ ಪದವಿಯನ್ನು ಸಿಟಿಇ ಮಂಗಳೂರು, ಅದೇ ರೀತಿ ಎಂಎಸ್ಸಿಯನ್ನು ಕುವೆಂಪು ಯೂನಿವರ್ಸಿಟಿಯಿಂದ ಪೂರೈಸಿದರು. ತನ್ನ ವೃತ್ತಿ ಜೀವನವನ್ನು ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆ ನವಿಲೂರು ಇಲ್ಲಿ ಆರಂಭಿಸಿದ ಇವರು ತದನಂತರ ಕೊಕ್ಕಣದ ಬಂಗಾಡಿಯಲ್ಲಿ ಸುದೀರ್ಘವಾದ 19 ವರ್ಷಗಳ ಸೇವೆಯನ್ನು ಸಲ್ಲಿಸಿದರು. ಪ್ರಸ್ತುತ ಬಂಟ್ವಾಳದ ಸರಪಾಡಿಯಲ್ಲಿ 4 ವರ್ಷಗಳಿಂದ ತನ್ನ ವೃತ್ತಿ ಜೀವನವನ್ನು ಮುಂದುವರಿಸುತ್ತಾ ಇದ್ದಾರೆ. ತನ್ನ ಶಾಲೆ ಹಾಗೂ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಇವರು ಎಸ್ಡಿಎಂಸಿಯ ನೆರವಿನೊಂದಿಗೆ 175 ಅಡಿಕೆ ಸಸಿಗಳ ಒಂದು ಶಾಲಾ ಕೃಷಿ ತೋಟ, ಅದೇ ರೀತಿ ಅದಕ್ಕೆ ಬೇಕಾದ ಬೋರ್ವೆಲ್, ಸ್ಪ್ರಿಂಕ್ಲರ್ಗಳ ಅಳವಡಿಕೆ, ಹಾಗೆ ಶಾಲೆಗೆ ದಾನಿಗಳ ನೆರವಿನಿಂದ ಲ್ಯಾಪ್ಟಾಪ್, ಪ್ರೊಜೆಕ್ಟರ್, ಇನ್ವರ್ಟರ್ ಕೊಡುಗೆ, ಅದೇ ರೀತಿ ಹೆಣ್ಮಕ್ಳಿಗೆ ನ್ಯಾಪ್ಕಿನ್ ಬೋರ್ನರ್ ಹಾಗೂ ಡಿಜಿಟಲ್ ಲೈಬ್ರರಿ ಮುಂತಾದ ವ್ಯವಸ್ಥೆಗಳನ್ನು ಮಾಡಿರುವರು. ಇವರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕ ಸಂಘದ ಬೆಳ್ತಂಗಡಿ ಘಟಕದ 2008ರಿಂದ 2021ರವರೆಗೆ ಕೋಶಾಧಿಕಾರಿಯಾಗಿ ಹಾಗೂ 2022ರಿಂದ ನಾಮನಿರ್ದೇಶಿತ ಉಪಾಧ್ಯಕ್ಷರಾಗಿ ಕೂಡ ವಿಶೇಷ ಅನುಭವವನ್ನು ಹೊಂದಿರುತ್ತಾರೆ. ಪತ್ನಿ ಮೈಮೋನ ಹಾಗೂ ಒಬ್ಬ ಪುತ್ರ ಹಾಗೂ ಒಬ್ಬಳು ಪುತ್ರಿಯ ಜೊತೆನ ಸುಖಿ ಸಂಸಾರ ಇವರು. ಇವರೇ ನಮ್ಮ 2025ರ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಶ್ರೀಯುತ ಆದಮ್ ಅವರು. ಉತ್ತಮವಾಗಿ ಪರಿಚಯಿಸಿದ
दिपले बेंड అయిన जोर जोर पे रहो ಕ್ಲಬ್ ನಾನು ತಿಳಿದಿದ್ದೇನೆ. ನಾವು ಸೇವೆಯನ್ನು ಮಾಡುತ್ತೇವೆ. ವಿ ಸರ್ವ್. ಸಮಾಜದಲ್ಲಿ ಬಡವರನ್ನ ಗುರುತಿಸಿ ಸಮಾಜದ ಏನು ಉತ್ತಮ ಕಾರ್ಯಗಳನ್ನು ಮಾಡಬೇಕೋ ಆ ಕಾರ್ಯಗಳನ್ನ ಧ್ಯೇಯವಾಗಿ ವಿ ಸರ್ವ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮುನ್ನಡೆಯುವಂತಹ ಈ ಲಯನ್ಸ್ ಕ್ಲಬ್ ಖಂಡಿತ ಒಂದು ಉತ್ತಮವಾದ ಸಂಸ್ಥೆಗಳಿಗೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಈ ಸಂಸ್ಥೆಯಲ್ಲಿ ಅದು ಕೂಡ ಉತ್ತಮ ಮನೋಭಾವವುಳ್ಳಂತಹ ಗಣ್ಯ ಶ್ರೇಷ್ಠ ವ್ಯಕ್ತಿಗಳನ್ನ ಹೊಂದಿರುವಂತಹ ಈ ಒಂದು ಸಂಸ್ಥೆಯಲ್ಲಿ ಗುರುಗಳನ್ನ ಗುರುತಿಸಿ ಸನ್ಮಾನಿಸುತ್ತಿರುವುದು ನನಗೆ ಬಹಳ ಖುಷಿ ತಂದಿದೆ. ಅಲ್ಲಿ ಕೂಡ ಇಂತಹ ಒಂದು ಗಣ್ಯ ವ್ಯಕ್ತಿಗಳ ಮುಂದೆ ನಾನು ಇವತ್ತು ಸನ್ಮಾನ ಕೊಡುತ್ತಿರೋದು ನನಗೆ ತುಂಬಾ ಸಂತಸ ಬಂದಿದೆ. ನನ್ನ ಪರಿಚಯ ಹೇಳುವಾಗ ನನ್ನ ಆತ್ಮೀಯ ಶ್ರೀತ ಉಮ್ಮನತ್ ರೈ ಸರ್ ಅವರು ಕೂಡ ಹೇಳಿದ್ರು, ಸತ್ಯ ನಾನು ಬಾಲ್ಯದಲ್ಲಿ ಬಹಳ ಕಷ್ಟದಲ್ಲಿ ಬಂದವ. ಆಗ ಮನೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಮನೆಯನ್ನ ನೋಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲಂತಹ ಪರಿಸ್ಥಿತಿ ನಂದಿತ್ತು. ನಾನು ಎಸ್ ಬಂಟ್ವಾಳದಲ್ಲಿ BSc ಮಾಡುತ್ತಿರುವಾಗ ಶ್ರೀಯುತ ಉಮ್ಮನತ್ ರೈ ಅವರು ಹಾಗೆ ಆ ಸಂದರ್ಭದಿಂದ ಕಾಲೇಜಿನ ಅಧ್ಯಕ್ಷರಾದ ಅಮೃತ ಕುಮಾರ್ ರೈ ಅವರು ಜೊತೆಯಲ್ಲಿ ಬಂದು ಅಮೃತ ಕುಮಾರ್ ರೈ ಅವರು ನಾನು ಕೇಳುವರು, ಅಥವಾ ನಿನ್ನ ಇಲ್ಲಿ ಹೋಗು ಅಂತ ಹೇಳಿ, ಯಾಕಂದ್ರೆ ನನ್ನ ಮನೆ ಅಲ್ಲೇ ಇತ್ತು, ನಿನ್ನ ಇಲ್ಲಿ ಹೋಗು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಮನೆ ಇಲ್ಲಿಲ್ಲ ಮಾರ್ರೆ, ಇನ್ನೊಂದು ಬೈಲು ದಾಟಿ ಗುಡ್ಡ ದಾಟಿ ಸ್ವಲ್ಪ ಆಚೆ ಹೋಗ್ಬೇಕು ಅಂತ ಹೇಳಿದ್ದೆ. ಯಾಕಂದ್ರೆ ನನ್ನ ಮನೆ ಆ ರೀತಿ ಅಂದಿತ್ತು. ನೀವು ಕೇಳಿರ್ಬೋದು, ಯಾವುದು ಆ ಕಟ್ಟಿ ಅಂತ ಮಡಲ್ ನಾವೇನಂದ್ರೆ ಹುಳಿ ಹುಲ್ಲಿನಂತಹ ಒಂದು ಮನೆ. ಆ ಸಂದರ್ಭದಲ್ಲಿ NSS ಕ್ಯಾಂಪ್ ನಡೆಯುವಂತಹ ಹೈಸ್ಕೂಲಿನ ಪಕ್ಕದಲ್ಲೇ ರೋಡ್ ಸೈಡ್ ನನ್ನ ಮನೆ ಇತ್ತು. ಆದ್ರೂ ಕೂಡ ನನಗೆ ಹೇಳಿಕೆ ಒಂಥರ ಏನೋ ಸಂಕೋಚ ಆಗಿತ್ತು. ಆದ್ರೆ ಮಹಾನ್ ವ್ಯಕ್ತಿಗಳಿವರು ಆಗಿ ಬಂದಿದ್ದಾರೆ, ಶ್ರೀ ಉಮ್ಮನತ್ ರೈ ಅವರು. ಹಾಗೆ ಅಮೃತ ಪರೆಯವರು ನನ್ನ ತಂದೆಯ ಕರೆದು ಮಾತಾಡಿಸಿ ಅವರಿಗೆ ಚಹಾ ತಿಂಡಿ ಕುಡಿಸಿ ಆಮೇಲೆ ನನ್ನಂತ ಕೇಳಿದ್ರು, ನಿನ್ನ ಇಲ್ಲಿ ಹೋಗಿ ಗೊತ್ತಾನ ಮಾರೆ ಅಂತ ಹೇಳಿ. ಅಂತಹ ಒಂದು ಸಪೋರ್ಟ್, ಆ ಬೆಂಬಲ ಆ ಸಂದರ್ಭದಲ್ಲಿ ನೀಡಿದಂತವರು ಶ್ರೀಯುತ ಉಮ್ಮನತ್ ರೈ ಅವರು ಹಾಗೂ ಅವರ ತಂಡದವರಿಗೆ ನನಗೆ ಸಂತೋಷ ಆಗ್ತಿದೆ.
ನನಗೆ ಗೊತ್ತಿರಲಿಲ್ಲ. ಅನಿವಾರ್ಯವಾಗಿ ನಾನು ಶಿಕ್ಷಕ ವೃತ್ತಿಯನ್ನು ಆಯ್ಕೆಸಿಕೊಂಡು BEd ಸೇರಿ, ಆಗಲೂ ನನಗೆ ಹಾಸ್ಟೆಲ್ಗೆ ಅವಕಾಶ ಸಿಗದೆ ಗೊತ್ತಿಲ್ಲದೆ ನಾನು ಒಗ್ಗದವರೆಗೆ ಬಸ್ ಪಾಸ್ ಮಾಡಿ ಆಮೇಲೆ ಒಗ್ಗದಿಂದ ಆ ಕತ್ತಲೆಗೆ ಕೊಟ್ಟೆಮಲೆ ಕಾಡಲ್ಲಿ ನಡೆದುಕೊಂಡು ಹೋಗಿ ಸಾಯಂಕಾಲ ಶಾಲೆ ಬಿಟ್ಟ ಕಾಲೇಜ್ ಬಿಟ್ಟ ನಂತರ ನಡೆದುಕೊಂಡು ಹೋಗಿ 3 ತಿಂಗಳ ರೀತಿ ನನ್ನ BEd ಎಜುಕೇಶನ್ ನಾನು ಮಾಡಿದ್ದೆ. ಅನಂತರ ನನಗೆ ಹಾಸ್ಟೆಲ್ ಅಶೋಕ್ ಸಿಕ್ಕಿತ್ತು. ಬೇರೆ ಬಾಲ್ಯದ ಕಷ್ಟ ಅದು ನನಗೆ ಮಾತ್ರ ಅಲ್ಲ, ನಾನು SS ಕಾಲೇಜಲ್ಲಿ ಇರುವಾಗ ನನಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಏನು ವಾಹನದ ದುಡ್ಡನ್ನ ನಾನು ಬೀಡಿ ಕಟ್ಟಿ ಮಾಡಬೇಕಂತ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು. ನನಗೆಲ್ಲ ಕಷ್ಟ ಸುಖ ಎಲ್ಲ ನನಗೆ ಗೊತ್ತಿದೆ. ನಾನು ನನ್ನ ತಂದೆಗೆ ಯಾರೋ ಚಿಕ್ಕದ ಹೇಳಿರೋದು, ನಾನು 5ನೇ ಕ್ಲಾಸಲ್ಲಿರುವಾಗ ನನ್ನ ಶಾಲೆ ಕಡಪಡಿಸಿ ಒಂದು ಸೂಪದಲ್ಲಿಗೋರು ಬೇಡಿ ಕಟ್ಟಡ ನಿಕ್ಕ ಇನ್ಕಮ್ ಆಪದ ಆದಾಯ ಆಪದ ಅಂತ ಹೇಳಿದ್ರಂತೆ. ಅದನ್ನ ನೊಂದು ಆ ಮಾತನ್ನೊಂದು ನನ್ನ ತಂದೆ ನನಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದ್ರು. ನನ್ನ ಲೈಫೇ ಹಾಸ್ಟೆಲ್ ಆಯ್ತು. SS ಮಾತ್ರ ನಾನು ಹೋಗಿ ಬಂದು ಬಿಡಿ ಕಟ್ಟಿ ಮಾಡಿದ್ದು. ಇಂತಹ ಒಂದು ಬಡತನವೇ ಹುಟ್ಟಿದ್ದೆ. ನನಗೆ ಸಂತೋಷ ಇದೆ, ನಾನು ಆ ಶಿಕ್ಷಕ ವೃತ್ತಿಯನ್ನ ಆರಿಸಿಕೊಂಡು ನಂತರ ಅದರ ಒಂದು ಸೊಬಗನ್ನ ನಾನು ಅನುಭವಿಸಿದ್ದೇನೆ, ಅದರ ಸವಿಯನ್ನ ನಾನು ಅನುಭವಿಸಿದ್ದೇನೆ. ನನಗೆ ನನ್ನ ಶಾಲೆ ಅಂತಿದ್ರೆ ನನ್ನ ಸ್ವಂತ ಮನೆ ಇದ್ದ ಹಾಗೆ ಆಗಿದೆ. ಶಾಲೆ ನನ್ನ ಸ್ವಂತ ಮನೆ. ಮಕ್ಕಳು ನನ್ನ ಮಕ್ಕಳು ಹೇಗಿದ್ದಾರೆ ಅದೇ ರೀತಿ ಶಾಲೆ ಮಕ್ಕಳು ಕೂಡ ನನ್ನ ಸ್ವಂತ ಮಕ್ಕಳಿದ್ದ ಹಾಗೆ ನನ್ನ ಮಕ್ಕಳನ್ನ ನೋಡ್ಕೊಂಡಿದ್ದೆ. ಮಕ್ಕಳಿಗೆ ವಿದ್ಯಾಭ್ಯಾಸಗಳು ಮಾತ್ರ ಅಲ್ಲ, ಶಾಲೆಯಲ್ಲಿ ಫಲಿತಾಂಶ ಕೂಡ ಉನ್ನತ ಮಟ್ಟಿಗೆ ತರಬೇಕು, ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು, ಮಕ್ಕಳು ಖುಷಿಯಿಂದ ಕಲಿಯಬೇಕು ಅಂತೇಳಿ ಇದು ನನ್ನ ಧ್ಯೇಯವಾಗಿತ್ತು. ನನ್ನ ಗುರಿ ಅದೇ ಆಗಿತ್ತು. ಮಕ್ಕಳು ಚೆನ್ನಾಗಿ ಕಲಿಯಬೇಕು, ಫಲಿತಾಂಶ ಒಳ್ಳೆ ತೆಗಿಬೇಕು ಅಂತೇಳಿ. ನಾನು ಸರಪಾಡಿ ಬಂದಾಗ, ಸರಪಾಡಿ ಹೈಸ್ಕೂಲ್ಗೆ ಬಂದಾಗ ಪ್ರಥಮದಲ್ಲಿ ನಾನು ಮುಖ್ಯ ಶಿಕ್ಷಕ ಇನ್ಚಾರ್ಜ್ ಅಲ್ಲಿ ನಾನು 4 ವರ್ಷ ಕೆಲಸ ಮಾಡಿದ್ದೆ. ಆ ಸಂದರ್ಭದಲ್ಲಿ ಸರಪಾಡಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇತ್ತು, 64, 67 ಹೀಗಿತ್ತು. ಆದ್ರೆ ಮನೆ ಮನೆಗೆ ಭೇಟಿ ಮಾಡಿ, ಶಾಲೆಗೆ ಭೇಟಿ ಮಾಡಿ ಮಕ್ಕಳ ಸಂಖ್ಯೆನ 90ಕ್ಕೆ ಏರಿಸಿದ್ದು ನನಗೆ ತುಂಬಾ ಖುಷಿ ತಂದಿದೆ. ಅಷ್ಟೇ ಅಲ್ಲ, ಆ ಶಾಲೆಯಲ್ಲಿ 100% ಫಲಿತಾಂಶ ಆ ಊರಲ್ಲಿ ಬಂದಿರಲಿಲ್ಲ. ನಾನು ಬಂದ ನಂತರ ಆ ಸಂದರ್ಭದಲ್ಲಿ ನಾನು ಹೆಮ್ಮೆದೆ ಹೇಳೋದಲ್ಲ, ನನ್ನ ಸಹೋದ್ಯೋಗಿಗಳ ಸಹಕಾರದಿಂದ ಬೆಂಬಲದಿಂದ ಅಲ್ಲಿ ಇದ್ದದ್ದು ಕೇವಲ 2 ಟೀಚರ್. ಒಬ್ಬ ನಾನು ಇನ್ಚಾರ್ಜ್, ಎಲ್ಲ ಕೆಲಸ ಮಾಡ್ಕೊಳ್ಬೇಕು, ಮ್ಯಾಥ್ಸ್ ಗಣಿತ ಕಲಿಸಲಿಕ್ಕೆ. ಆಮೇಲೆ ಇನ್ನೊಬ್ರು ಕನ್ನಡಕ್ಕೆ ಒಬ್ಬ ಟೀಚರ್ ವನಿತಾ ಅಂತೇಳಿ, ಅವರು ಅದೇ ಊರಿನ ಮಗಳು, ಈಗ ಇಲ್ಲಿ ಸೂರ್ಯೇಶ್ ಇದ್ದಾರೆ, ವನಿತಾ ಅಂತೇಳಿ. ಇಬ್ರು ಯಾರು ರೆಗ್ಯುಲರ್ ಟೀಚರ್ ಇಬ್ರು, ಮತ್ತೆ ನಾವು ಗೆಸ್ಟ್ ಟೀಚರ್ ತೆಗೆದುಕೊಂಡು ಆ ಶಾಲೆಯ ಫಲಿತಾಂಶವನ್ನ ಸತತವಾಗಿ 100%ಕ್ಕೆ ತಂದದ್ದು ನನಗೆ ಖುಷಿ ತಂದಿದೆ. ಅದೇ ರೀತಿಯಲ್ಲಿ ಶಾಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅದು ನನ್ನ ಕನಸು. ಶಾಲೆ ಉತ್ತಮವಾಗಿ ಒಂದು ಮೂಲಭೂತ ಸೌಕರ್ಯ ಪಡೆದುಕೊಳ್ಳಬೇಕು ಅಂತ ಹೇಳಿ ಶಾಲೆಗೆ 9 ಎಕರೆ ಜಾಗ ಇದೆ. 9 ಎಕರೆ ಜಾಗದಲ್ಲಿ ಏನಾದ್ರು ಒಂದು ಕೃಷಿ ಮಾಡಿದ್ರೆ ಮುಂದಿನ ಒಂದು ಭವಿಷ್ಯಕ್ಕೆ ಅನುಕೂಲ ಆಗಲಿ ನಮ್ಮ SLC ಅಧ್ಯಕ್ಷರು ಹಾಗೆ ಎಲ್ಲ ಸದಸ್ಯರೊಂದಿಗೆ ನಾವು ಮಾತಾಡಿಕೊಂಡು ದಾನಿಗಳ ಸಹಾಯದಿಂದ ದೇಣಿಗೆ ಪಡೆದು ನಾವೊಂದು JCBಯಿಂದ ಗುಂಡಿ ತೋಡಿಸಿ 175 ಅಡಿಕೆ ಸಸ್ಯನ ನೆಟ್ಟು ಅದಕ್ಕೆ ಬೇಕಾದಂತ ನೀರಿನ ವ್ಯವಸ್ಥೆಯನ್ನ ಪೈಪ್ ಲೈನ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಎಲ್ಲ ಕೆಲಸ ಕೂಡ ಮಾಡಿದ್ದೇವೆ. ಅದು ನನಗೆ ತುಂಬಾ ಖುಷಿ ತಂದಿದೆ. ನನ್ನೊಂದು ಕನಸು ಕೂಡ ಅದಾಗಿತ್ತು. ಅದೇ ರೀತಿ ಮಕ್ಕಳಿಗೆ ನಾವು ಬರೀ ಚಾಕ್ಲೇಟ್ ಕ್ಲಾಸ್ ಮಾತ್ರ ಸಾಧಿದ್ದು, ಮಕ್ಕಳಿಗೆ ಒಂದು ಡಿಜಿಟಲ್ ಮೂಲಕ, ಮಕ್ಕಳಿಗೆ ಒಂದು ಪ್ರಾಜೆಕ್ಟ್ ಮೂಲಕ
ಮಕ್ಕಳ ವಿದ್ಯಾಭ್ಯಾಸನ ಸರಿಯಾದ ಆಗಬೇಕು ಅಂತೇಳಿ ಅದಕ್ಕೂ ನನಗೆ ಆಸೆ ಇತ್ತು. ಅದೇ ರೀತಿ ನಾವು ದಾನಿಗಳಿಂದ ಲ್ಯಾಪ್ಟಾಪ್ ಒದಗಿಸಿಕೊಟ್ಟು ಅಷ್ಟೇ ಅಲ್ಲ, ಪ್ರಾಜೆಕ್ಟ್ ಅನ್ನ ಅಳವಡಿಸಿಕೊಟ್ಟು ಮಕ್ಕಳು ಖುಷಿಯಿಂದ ಲ್ಯಾಪ್ಟಾಪ್ ಬೇರೆ ಅದೇ ರೀತಿ ಟ್ಯಾಬ್ ಇತ್ಯಾದಿಗಳನ್ನ ಬಳಸಿಕೊಂಡು ಸ್ವಂತವಾಗಿ ಕಲಿಲಿಕ್ಕೆ ಖುಷಿ ಪಟ್ಟಿದ್ದಾರೆ. ಅದು ನನಗೆ ಖುಷಿ ತಂದಿದೆ. ಅದೇ ರೀತಿ ಮಕ್ಕಳಿಗೆ ಏನು ಸೌಕರ್ಯ ಸಾಧ್ಯ ಇದೆ ಅದನ್ನೆಲ್ಲ ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ನಮ್ಗೆ ಆಫೀಸ್ ಕೆಲಸಕ್ಕೆ ನಮ್ಗೆ ಯಾವ ಕರೆಂಟ್ ಇರೋದ್ರಲ್ಲಿ ನಾವು ಇನ್ವರ್ಟರ್ ಅನ್ನ ಪಕ್ಕದ ಒಂದು ಸೊಸೈಟಿಯಲ್ಲಿ ಕೇಳ್ಕೊಂಡಾಗ ನಮಗೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಬೇಕಾದಷ್ಟು ನಾವು ಮೂಲಭೂತ ಸೌಲಭ್ಯ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಇಲಾಖೆಯೊಂದಿಗೆ ಸಂಪರ್ಕಿಸಿಕೊಂಡು ನಮ್ಗೆ ಕೆಲವು ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಬೇಕು, ಶೌಚಾಲಯ ಒದಗಿಸಿಕೊಡ್ಬೇಕು, ಹಾಗೆ ದುರಸ್ತಿ ಮಾಡಬೇಕು ಅಂತ ಅನುದಾನ ಕೇಳಿಕೊಂಡಾಗ ನಮಗೆ ಸಂತೋಷವೂ ಸಿಕ್ಕಿದೆ. ಅದೇ ರೀತಿ ರಾಜಕಾರಣಿಗಳೊಂದಿಗೆ ಕೂಡ ರಾಜಕೀಯ ಪ್ರತಿನಿಧಿಗಳೊಂದಿಗೆ ಕೂಡ ನಮ್ಮ ಶಾಲೆಗೆ ಬೇಕಾದಂತಹ ವ್ಯವಸ್ಥೆಗೆ ಮನವಿ ಮಾಡಿದೆ, ಸಂಘ ಸಂಸ್ಥೆಗಳ ಮನವಿ ಮಾಡಿದ್ದೇವೆ. ಹಾಗೆ ನಮಗೆ ಇನ್ನೂ ಕೂಡ ಕೆಲವು ಹಂತಗಳು ಕೆಲವೆಲ್ಲ ನಮ್ಮ ಏನು ಬೇಡಿಕೆ ಇದೆ ಅದು ಈಡೇರಲಿಕ್ಕೆ ಇನ್ನೂ ಕೂಡ ಹಂತದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ನನಗೆ ಬಂದಂತಹ ಈಗ ಹೊಸದಾಗಿ ಬಂದಂತಹ ಮುಖ್ಯ ಶಿಕ್ಷಕರು ಶ್ರೀಮತಿ ವಿನೋಸಿರಿ ಪಿಂಟು ಅಂತೇಳಿ ಮುಖ್ಯ ಶಿಕ್ಷಕರು ಹೊಸದಾಗಿ ಬಂದ್ರು. ಆಕ್ಚುಲಿ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಶಿಕ್ಷಕ ವೃತ್ತಿಗೆ ಪ್ರಶಸ್ತಿ ಬೇಕಾದ್ರೆ ಶಿಕ್ಷಕರ ಪ್ರಶಸ್ತಿ ಬೇಕಾದ್ರೆ ಅರ್ಜಿ ಹಾಕಬೇಕು ಅಂತೇಳಿ. ಆದ್ರೆ ಏನ್ ಮಾಡ್ತಾರೆ ಅನಿವಾರ್ಯ, ನಾನು ಇಷ್ಟೊಂದಿಗೆ ಪ್ರಶಸ್ತಿಗೆ ಅರ್ಜಿ ಹಾಕಿದವಲ್ಲ, ಆ ಮುಖ್ಯ ಶಿಕ್ಷಕರು ಬಂದಂತ ವಿನೋಸಿರಿ ಮೇಡಮ್ ಅವರು ನನಗೆ ಒತ್ತಾಯ ಮಾಡಿದ್ರು, ಸರ್ ಹಾಕಿ ಸರ್, ಬೇಡ ಸರ್ ಅಂತ ಹೇಳಿ ಮೇಡಮ್ ಅಂತ ಹೇಳಿದೆ. ಯಾಕಂದ್ರೆ ಪ್ರಶಸ್ತಿಗಳು ಸಿಗೋದು ಕೂಡ ಕೆಲವು ಅಲ್ಲಿ ಕೂಡ ಕೆಲವು ಇರ್ಬೋದು, ಏನಾದ್ರು ನನ್ನ ಹೇಳಿಕೆ ಲೋಪದರ್ಶನ ಇರ್ಬೋದು, ನನ್ನ ಹೇಳಿಕೆ ಹೋಗುದಿಲ್ಲ. ಆದ್ರೂ ಅರ್ಜಿ ಹಾಕಿದ್ದೇನೆ, ಮುಖ್ಯ ಶಿಕ್ಷಣ ಇಲಾಖೆ ಅರ್ಜಿ ಹಾಕಿದ್ದೇನೆ. ಅದು ಬೇಕಾದ ಡಾಕ್ಯುಮೆಂಟ್ಸ್ ಕೂಡ ಮಾಡ್ಬೇಕು, ಎಲ್ಲ ಮಾಡ್ಲಿಕ್ಕಿದೆ. ಅದೆಲ್ಲ ಬಹುಶಃ ಪ್ರಶಸ್ತಿ ಪಡೆದಂತ ನಮ್ಮ ಇನ್ನಿತರ ಶಿಕ್ಷಕರಿಗೆ ಗೊತ್ತಿದೆ ಅದೆಲ್ಲ. ಹಾಗೆ ಏನು ನನ್ನ ಇಲಾಖೆ ಗುರುತಿಸಿದೆ, ನನಗೆ ಆ ಒಂದು ಸನ್ಮಾನವನ್ನ ಜಿಲ್ಲಾ ಉತ್ತಮ ಶಿಕ್ಷಣ ಪ್ರಶಸ್ತಿಯನ್ನು ನನಗೆ ಒದಗಿಸಿಕೊಟ್ಟಿದೆ. ಇದು ನಾನು ನನ್ನ ವೃತ್ತಿ ಜೀವನದಲ್ಲಿ ಪಡೆದಂತ ದೊಡ್ಡ ಒಂದು ಭಾಗ್ಯ ಅಂತ ಹೇಳಿಕೆ ನಾನು ಹೇಳಿಕೆ ಇಚ್ಛೆ ಮಾಡ್ತೇನೆ. ಯಾಕಂದ್ರೆ ಸಾಧನೆ ಮಾಡೋದು ಯಾರಿಗಿಂತ ಸಾಧನೆ ಮಾಡಬಹುದು, ಅದು ನನ್ನಿಂದಲ್ಲ ಯಾರಿಂದಲೂ ಕೂಡ ಸಾಧ್ಯ ಇದೆ. ಸ್ವಲ್ಪ ಪ್ರಯತ್ನ ಬೇಕಷ್ಟೇ, ಪ್ರಯತ್ನಿಸಿದರೆ ಏನನ್ನು ಕೂಡ ಸಾಧಿಸಬಹುದು. ಹಾಗೆ ಇದಕ್ಕೆಲ್ಲ ಮಾರ್ಗದರ್ಶನ ಏನಪ್ಪ ಅಂದ್ರೆ ನಿಮ್ಮಂತ ಕಾಣುವಂತಹ ಈ ಒಂದು ರಯಸ್ ಸಂಸ್ಥೆ ಇಲ್ಲಿ ಕೂಡ ಇಂತಹ ಯಾವುದೇ ರೀತಿಯ ಕಾರ್ಯಕ್ರಮದ ಅಳವಡಿಸಿಕೊಂಡಿದ್ದಲ್ಲಿ ನಾನಿಲ್ಲಿ ಬಂದ ಮೇಲೆ ನನಗೆ ಗೊತ್ತಾಗಿದೆ, ಬಂಟವಾಗಿ ಬಂದ ಮೇಲೆ ಗೊತ್ತಾಗಿದೆ. ಹಲವು ಕಾರ್ಯಕ್ರಮಗಳು ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ. ಇವತ್ತು ಕೂಡ ಒಂದು ವಿಶಿಷ್ಟ ಕಾರ್ಯಕ್ರಮ ಮಾಡಿಕೊಳ್ಳುವುದು ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಅದು ಅವರ ಒಂದು ಧ್ಯೇಯ, ಒಂದು ಗುರಿ, ಏನೋ ಒಂದು ಆ ಮನೋಭಾವ ಬೇಕು. ಇವತ್ತು ಬಂದಂತ ಅತಿಥಿಗಳು ಉಮಾನಂತರಯ್ಯವರು ಏನೋ ಒಂದು ಸಂಘಟನೆಯಲ್ಲಿ ಇದ್ದಾರೆ. ಅದೇ ರೀತಿ ನಾನು ಅವರ ಪರಿಚಯ ನನಗೆ ಸಂಘಟನೆಯಲ್ಲಿ ಆಗಿದೆ. ನಾನು ಪುತ್ತಿರ ಬೆಳ್ತನ ತಾಲೂಕಿದ್ದಾಗ 2008ರಲ್ಲಿ ನಮ್ಮ ಒಂದು ಶಿಕ್ಷಕ ಸಂಘಟನೆ ಶಿಥಿಲಾವಸ್ಥೆಯಲ್ಲಿ ಇತ್ತು. ಆ ಸಂದರ್ಭದಲ್ಲಿ ನಾನು ಮತ್ತೆ ನನ್ನ ಕೃಷ್ಣಾಚಾರ್ಯ ಅಧ್ಯಕ್ಷರಾಗಿಕೊಂಡು ರಮೇಶ್ ಮಯ್ಯರು ಕಾರ್ಯದರ್ಶಿಗಳು, ನಾನು ಕೋಶಾಧಿಕಾರಿಯಾಗಿ ಆ ಒಂದು ಸಂಘವನ್ನ ಮುನ್ನಡೆಸಿಕೊಂಡು ನಾನು 2008ರಿಂದ 2021 ಸತತವಾಗಿ ನನಗೆ ಅಲ್ಲಿನ ಶಿಕ್ಷಕರು ಬೆಂಬಲ ಕೊಟ್ಟು ನಾನು ಕೋಶಾಧಿಕಾರಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ ನಾನು ಬಂಟ್ವಾಳಕ್ಕೆ ಬಂದ ಮೇಲೆ ಒಗ್ಗರಣೆ ಆದ್ಮೇಲೆ ಕೂಡ ನಾನು ಬೆಳ್ತಂಗಡಿ ಬಿಟ್ಟಿದ್ದೇನೆ, ನನ್ನನ್ನು ಬಿಡ್ಲಿಲ್ಲ. ಜಿಲ್ಲಾ ಸಂಘಕ್ಕೆ ನಾನು ತಗೊಂಡು ಇಲ್ಲಿ ಜಿಲ್ಲಾ ಸಂಘಕ್ಕೆ ನನ್ನ ಉಪಾಧ್ಯಕ್ಷರಾಗಿ ನಾಮನಿರ್ದೇಶನ ಮಾಡಿದ್ದಾರೆ. ಇದು ನನಗೆ ಕೊಟ್ಟಂತಹ ಒಂದು ಭಾಗ್ಯ, ಒಂದು ಕೊಡುಗೆ ಅಂತ ಹೇಳಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ಕಾರಣ ಏನಿಲ್ಲ, ಎಲ್ಲಾ ಅಧ್ಯಾಪಕರಿಂದ ಎಲ್ಲಾ ಇಲಾಖೆಯ ವರ್ಗದವರು ಎಲ್ಲರಲ್ಲಿ ಕೂಡ ನಾವು ಅನ್ಯೋನ್ಯವಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ನನಗೆ ಸಂಘ ಕಳಿಸಿಕೊಟ್ಟಿದೆ. ಆ ಸಂಘ ಕೂಡ ನನಗೆ ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಉಮ್ಮನಂತರ ಇವತ್ತ ನಾನಿಲ್ಲಿ ಒಬ್ಬರು ಶಿಕ್ಷಕರ ಅನ್ಯಾಯವಾದಾಗ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಅವರ ಮಾತಿನ ತೂಕವನ್ನು ನಾನು ಗಮನಿಸಿದ್ದೇನೆ. ಅಂತಹ ಹೋರಾಟಗಾರರು ಶ್ರೀಯುತ ಉಮ್ಮನಂತರಯ್ಯವರು ಇಲ್ಲಿ ಇದ್ದಾರೆ, ಒಂದು ಮುಖ್ಯ ಅತಿಥಿ ಆಗಿದ್ದ ಅಂತ ಹೇಳಿಕೆ ನಾನು ನಿಜ ಕೂಡ ಖುಷಿ ಪಡ್ತಾ ಇದ್ದೇನೆ. ಸರ್, ಇದು
ನನಗೆ ಕೊಟ್ಟ ಸನ್ಮಾನ ಮಾತ್ರ ಅಲ್ಲ ಸರ್, ನನ್ನ ಶಾಲೆಗೆ ಕೊಟ್ಟ ಸನ್ಮಾನ ಸರ್. ನನ್ನ ಶಾಲೆಗೆ ಕೊಟ್ಟ ಸನ್ಮಾನ. ಇದನ್ನು ನಾನು ಶಾಲೆ ಪರವಾಗಿ ಈ ಸನ್ಮಾನ ಸ್ವೀಕರಿಸಿದ್ದೇನೆ. ನಿಮ್ಗೆಲ್ಲರಿಗೂ ನಾನು ಆಭಾರಿ ಎಂಬಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವುದು ನನಗೆ ತುಂಬಾ ಹೆಮ್ಮೆ ಎನಿಸುತ್ತದೆ. ಈ ಪ್ರಶಸ್ತಿ ನನಗೆ ಶಾಲೆಯ ಉತ್ತಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿ ಅಭಿವೃದ್ಧಿ ಮಾಡಿದ್ದಕ್ಕಾಗಿ ಹಾಗೂ ಮಕ್ಕಳ ಸರ್ವತೋಮುಖ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮಾಡಿದ ಉತ್ತಮ ಸಾಧನೆಗೆ ಬಂದಿರುತ್ತದೆ ಎಂದು ಹೇಳಲು ನನಗೆ ತುಂಬಾ ಸಂತೋಷವಾಗುತ್ತದೆ. ಶಿಕ್ಷಕ ವೃತ್ತಿ ಎಂಬುದು ಪವಿತ್ರವಾದ ವೃತ್ತಿಯಾಗಿದೆ. ಈ ಶಿಕ್ಷಕ ವೃತ್ತಿಯಲ್ಲಿ ನಮಗೆ ಆತ್ಮವಿಶ್ವಾಸ, ಆತ್ಮತೃಪ್ತಿ ಎಂಬುದು ಅತಿ ಅಗತ್ಯವಿರುತ್ತದೆ. ನಮ್ಮ ಜೊತೆ ಇರುವ ನಮ್ಮ ಮಕ್ಕಳನ್ನು ದೇಶದ ಸತ್ಪ್ರಜೆಗಳನ್ನಾಗಿ ಬೆಳೆಸುವ ಉತ್ತಮ ಜವಾಬ್ದಾರಿ ನಮ್ಮ ಮೇಲಿರುತ್ತದೆ. ಮೊದಲಿಗೆ ನನ್ನ ಒಂದು ಕಿರು ಪರಿಚಯ ನಿಮ್ಮೊಂದಿಗೆ ಬಯಸ್ತಾ ಇದ್ದೇನೆ. ನಾನು ಕೃಷಿಕರ ಶಕ್ತಿನಗರ ಮಂಗಳೂರಿನಲ್ಲಿ ವಾಸ್ತವ್ಯ ಮಾಡುತ್ತಿದ್ದು 1998ರಲ್ಲಿ ನನ್ನ ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ಮಾಡಿರುತ್ತೇನೆ. ನನ್ನ ಮೊದಲ ಶಾಲೆ ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗೇಪದು ಶಕ್ತಿನಗರ ಮಂಗಳೂರು. ಇಲ್ಲಿ 16 ವರ್ಷಗಳ ಸೇವೆ ಸಲ್ಲಿಸಿ ನಂತರ ಅಲ್ಲಿಂದ ಹೆಚ್ಚುವರಿ ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದವಿ ಕರ್ನಕಟ್ಟೆ ಇಲ್ಲಿಗೆ 2014ರಲ್ಲಿ ನನ್ನ ಸೇವೆಯನ್ನು ಮುಂದುವರಿಸಿದೆನು. ಅಲ್ಲಿ 5 ವರ್ಷಗಳ ಕರ್ತವ್ಯ ನಿರ್ವಹಿಸಿದೆನು. ಈ ಸಂದರ್ಭದಲ್ಲಿ 2018-19ರಲ್ಲಿ ಕಡ್ಡಾಯ ವರ್ಗಾವಣೆ ಎಂಬ ಹೊಸ ನಿಯಮವನ್ನು ಸರ್ಕಾರ ಜಾರಿಗೆ ತಂದಿದ್ದು, ಇದರ ಪ್ರಕಾರ ನಗರದಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸುವ ಎಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ಸೇವೆಯನ್ನು ಮಾಡಬೇಕಂತ ಒಂದು ಸರ್ಕಾರದ ಆದೇಶ ಬಂತು. ಇದರ ಪ್ರಕಾರ 2019ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ದೇವಶಪಥ ಶಾಲೆಯನ್ನು ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಬೇಕಾಗಿ ಬಂತು. ನಿಜ ಹೇಳಬೇಕಾದ್ರೆ ಈ ಶಾಲೆ ನನಗೆ ಯಾವುದಂತೆಯೇ ಗೊತ್ತಿರಲಿಲ್ಲ. ಯಾರಲ್ಲಿ ಕೇಳಿದ್ರು ಶಾಲೆಯ ಬಗ್ಗೆ ಗೊತ್ತಿಲ್ಲ. ಕೌನ್ಸಿಲಿಂಗ್ ಅಲ್ಲಿ ಒಂದು ಸ್ಥಳ ಇತ್ತು, ನಾನು ಅದನ್ನು ಆಯ್ಕೆ ಮಾಡಿಕೊಂಡೆನು. ಮತ್ತೆ ನನಗೆ ಕೌನ್ಸಿಲಿಂಗ್ ದೇವಶಪಥ ಶಾಲೆ ತಗೊಂಡ ಮೇಲೆ ಅಲ್ಲಿ ಮತ್ತೆ ಹುಟ್ಟವರು ಹೇಳಿದ್ರು, ಯಾಕೆ ಈ ಶಾಲೆಯನ್ನು ತಗೊಂಡಿದ್ದೀನಿ ನೀವು ಅಂತೇಳಿ. ನಾನು ನಿಮಗೆ ತುಂಬಾ ಒಳಗಿನ ಶಾಲೆ ಅದು ಹೇಳುವಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಈಗ ನನಗೆ ಅನಿಸ್ತದೆ ಈ ಶಾಲೆಯನ್ನು ನಾನು ತೆಗೆದುಕೊಂಡ ಕಾರಣ ಆ ಶಾಲೆಯ ವಾತಾವರಣ ನೋಡಿ ಅಭಿವೃದ್ಧಿ ಮಾಡಿ ನನಗೆ ಈ ಪ್ರಶಸ್ತಿ ಬಂದಿದೆ ಎಂದು ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಯಾಕೆಂದ್ರೆ ನನಗೆ ತುಂಬಾ ಬೇಜಾರು ಮಾಡಿ ಆ ಶಾಲೆ ತಗೊಂಡ ಮೇಲೆ ನನ್ನ ಕಣ್ಣ ತುಂಬಾ ನೀರು ಬಂದಿದೆ. ಅಷ್ಟೊಂದು ನಾನು ದುಃಖಿತರಾಗಿದ್ದೆನು. ಮತ್ತೆ ನಿಧಾನವಾಗಿ ಆ ಶಾಲೆಯ ಪರಿಸರಕ್ಕೆ ನಾನು ಹೊಂದಿಕೊಂಡು 6 ವರ್ಷಗಳ ಕಾಲ ಈಗ ಅಲ್ಲಿ ಮುಖ್ಯೋಪಾಧ್ಯಾಯಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಮನೆ ಕೃಷಿಕರಿದ್ದ ಕಾರಣ ನನಗೆ ಪಡೆಯುವಿಕೆ ಬಂದು ಪುನಃ ಧರ್ಮಸ್ಥಳ ಬಸ್ ಹಿಡಿಬೇಕಾಗ್ತದೆ. ಪುನಃ ನಾನು ಒಗ್ಗದಲ್ಲಿ ಇಟ್ಟು ಪಡಿದಲ್ಲಿ ಒಂದು 2 ವೀಲರ್, ಒಗ್ಗದಲ್ಲಿ ಒಂದು 2 ವೀಲರ್ ಇಟ್ಟು ನಾನು ಈ ಶಾಲೆಗೆ ಬರ್ತಾ ಇದ್ದೆ. ಯಾಕೆಂದ್ರೆ ನಮಗೆ ಅಲ್ಲಿ ಇಂಟೀರಿಯರ್ ಪ್ಲೇಸ್ ಅದು ದೇವಶಪಥ ಎಂಬುದು ಒಗ್ಗದಿಂದ ಆಟೋಗಳು ಸರ್ವಿಸ್ ರಿಕ್ಷಾ ಇಲ್ಲ, ನಾನು ರಿಕ್ಷಾ ಮಾಡಿಯೇ ಬರಬೇಕಿತ್ತು. ಅದಕ್ಕಾಗಿ ಪುನಃ ನನಗೆ ಇನ್ನೊಂದು 2 ವೀಲರ್ ತೆಕೊಳ್ಳುವ ಅವಶ್ಯಕತೆ ಇತ್ತು. ಹಾಗೆ ಇನ್ನೊಂದು 2 ವೀಲರ್ ತೆಕೊಂಡು ನಾನು ಕಷ್ಟದಲ್ಲಿ ಆ ಶಾಲೆಗೆ ಬಂದೆ. ಮತ್ತೆ ಸರಿ ನನಗೆ ಆ ಶಾಲೆಯಲ್ಲಿ ಅಭಿವೃದ್ಧಿ ಮಾಡುವ ಒಂದು ಜವಾಬ್ದಾರಿ ಸಿಕ್ಕಿದ್ದು. ದೇವಶಪಥ ಶಾಲೆ ತುಂಬಾ ಗ್ರಾಮೀಣ ಭಾಗದಲ್ಲಿದ್ದು ಮಕ್ಕಳ ಸಂಖ್ಯೆ ನಾನು ಹೋಗುವಾಗ 17 ಮಕ್ಕಳಿದ್ರು ಶಾಲೆಯಲ್ಲಿ. ತದನಂತರ ಮಕ್ಕಳ ಸಂಖ್ಯೆ 21ಕ್ಕೆ ಏರಿಸುವಲ್ಲಿ ನಾನು ಯಶಸ್ವಿಯಾದೆನು. ಶಾಲೆಯಲ್ಲಿ ಮೂಲಭೂತ ವಸ್ತುಗಳ ಕೊರತೆ ಎದ್ದು ಕಾಣ್ತಾ ಇತ್ತು. ನಾನು ಹಳೆ ವಿದ್ಯಾರ್ಥಿ ಸಂಘ ಅಧ್ಯಕ್ಷರು ಪೇಂಟಿಂಗ್ ಮಾಡಬೇಕಾದ್ರೆ ಇಡೀ ದೇವಶಪಥದ ಊರನ್ನು ಸುತ್ತಿದ್ದೇನೆ. ಯಾಕೆಂದ್ರೆ ಹಣ ಇಲ್ಲ. ಸುಮಾರು 2 ಲಕ್ಷ ವೆಚ್ಚದಲ್ಲಿ ಊರ ದಾನಿಗಳಿಂದ ಹಾಗೂ ದೇವಶಪಥ ಗ್ರಾಮದ ಜನರಿಂದ ಹಣ ಒಟ್ಟು ಮಾಡಿ ಇಡೀ ಶಾಲೆಗೆ ಪೇಂಟಿಂಗ್ ಮತ್ತು ಅಂಗನವಾಡಿಗೆ ಮತ್ತು ಶಾಲೆಗೆ ಸೌಂದರ್ಯೀಕರಣ ಪೇಂಟಿಂಗ್ ಅನ್ನು ಮಾಡಿಸಿದೆನು. ಈಗ 21 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಮೊದಲಿಗೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಕಾರಣ ದಾನಿಗಳನ್ನು ನಾನು ಸಂಪರ್ಕಿಸಿದೆನು. ಅವರಿಂದ ನನಗೆ 12 ಕುರ್ಚಿಗಳ ವ್ಯವಸ್ಥೆಯಾಯಿತು. ನಂತರ ಇನ್ನೊಂದು ದಾನಿಗಳಿಂದ ನನಗೆ ಒಂದು ಮೇಜಿನ ವ್ಯವಸ್ಥೆ ಮಾಡಿದ್ರು. ಅಲ್ಲಿ 2 ಬೆಂಚುಗಳು ಕೂಡ ಇದ್ದವು ಕಡಿಮೆ. ನಮಗೆ ಅದು ಸಾಕಾಗ್ತಿರ್ಲಿಲ್ಲ. ಪುನಃ ಅದನ್ನು ನೋಡಿ
ನಂತರ ಕಚೇರಿ ಕೊಠಡಿಯಲ್ಲಿ ಮೀಚಿಕೊಂಡಿರ್ಲಿಲ್ಲ, ಡೆಸ್ಕ್ಗಳನ್ನು ಇಟ್ಟು ಟೇಬಲ್ ಮಾಡಿದ್ರು. ಅದು ನಾನು ಅದನ್ನು ನೋಡಿ ದಾನಿಗಳಿಂದ ಕಚೇರಿ ಕೊಠಡಿಗೆ ಒಂದು ಮೇಜು ಮತ್ತು 6 ಕುರ್ಚಿಗಳನ್ನು ಅಳವಡಿಸಿದೆನು. ತರಗತಿ ಕೊಠಡಿಗೆ ಕೂಡ 4 ಹೊಸ ಮೇಜುಗಳನ್ನು ದಾನಿಗಳಿಂದ ನಾನು ವ್ಯವಸ್ಥೆ ಮಾಡಿಸಿದೆನು. 2022-23ರಲ್ಲಿ ಶಾಲೆಗೆ ಹಳೆ ವಿದ್ಯಾರ್ಥಿ ಸಂಘ ರಚನೆ ಮಾಡಿ ಶಾಲೆಯನ್ನು ದತ್ತು ತೆಗೆದುಕೊಳ್ಳುವಂತೆ ನಾನು ಪ್ರೇರಣೆ ಕೊಟ್ಟೆನು. ನಂತರ ಹಳೆ ಸಂಘದ ಅಧ್ಯಕ್ಷರು ಶ್ರೀ ಯಶೋಧರ್ ಇವರು ದತ್ತುವಿನ ಅಧ್ಯಕ್ಷರಾದರು. ವಾಹನದ ವ್ಯವಸ್ಥೆ ಹಳೆ ಸಂಘದ ವತಿಯಿಂದ ಎಲ್ಲ ಮಕ್ಕಳಿಗೆ ಮಾಡಿಸಲಾಯಿತು. ನಾವು ಶಿಕ್ಷಕರು ಕೂಡ ವಾಹನದ ವ್ಯವಸ್ಥೆಗೆ ಕೈ ಜೋಡಿಸಿದೆವು. ಆದರೆ 1 ವರ್ಷ ವಾಹನದ ವ್ಯವಸ್ಥೆಗೆ ಎಲ್ಲ ಹಣ ಹೊಂದಿಕೆ ಆಯಿತು. ಮುಂದೆ ಅದು ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದ ಕಾರಣ ಅದನ್ನು ಅವರಲ್ಲಿಯೇ ಸ್ವಲ್ಪ ಹಿಂದೆ ಸರಿದರು ದತ್ತು ಸಮಿತಿ. ಆಗ ಅದನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ನಾನು ನಮ್ಮ ದಾನಿಗಳನ್ನು ಕಾಂಟ್ಯಾಕ್ಟ್ ಸಂಪರ್ಕಿಸಿ, ನಮಗೆ ಬೆಂಗಳೂರಿನ ದಾನಿಗಳು ನಮಗೆ ತುಂಬಾ ಸಹಕಾರ ಕೊಟ್ಟದ್ದು ಶ್ರೀ ಸುಪ್ರೀತ್ ಮತ್ತು ಶ್ರೀ ಸಂತೋಷ್ ಅಂತ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಶಾಲೆಗೆ 1 ವರ್ಷಕ್ಕೆ ಇಷ್ಟು ಹಣವನ್ನು ಹಳೆ ಸಂಘದ ಅಕೌಂಟಿಗೆ ಹಾಕುವಂತೆ ನಾನು ರಿಕ್ವೆಸ್ಟ್ ಮಾಡಿ ಮಕ್ಕಳಿಗೆಲ್ಲರಿಗೆ ವಾಹನದ ವ್ಯವಸ್ಥೆಯನ್ನು ನಾನು ಮುಂದುವರಿಸಿಕೊಂಡು ಹೋದೆನು. ನಂತರ ಕಳೆದ 3 ವರ್ಷಗಳಿಂದ ನಮ್ಮ ಶಾಲಾ ಮಕ್ಕಳಿಗೆ ನಿರಂತರವಾಗಿ ವಾಹನದ ವ್ಯವಸ್ಥೆ ಇದೆ. ನನ್ನ ಕೆಲವೊಂದು ಸಾಧನೆ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಈ ಮೊದಲು ತಿಳಿಸಿದಂತೆ ಇಡೀ ಶಾಲೆಗೆ ಪೇಂಟಿಂಗ್ ವ್ಯವಸ್ಥೆ ಮಾಡಿಸಿದ್ದೇನೆ. ನಲಿಕಲಿ ಮಕ್ಕಳಿಗೆ ಕುಳಿತುಕೊಳ್ಳಲು ಪೀಠೋಪಕರಣ ವ್ಯವಸ್ಥೆ, ಶಾಲಾ ಗೋಡೆಗಳ ಮೇಲೆ ವರ್ಣಿ ಚಿತ್ರ ಅಳವಡಿಕೆ, ಪ್ರತಿ ವರ್ಷ ದಾನಿಗಳಿಂದ ಮಕ್ಕಳಿಗೆ ಬರೆಯುವ ಪುಸ್ತಕ, ಕೊಡೆ, ಬ್ಯಾಗ್, ಸಮವಸ್ತ್ರ ವಿತರಣೆ, ಶಾಲೆಗೆ ದಾನಿಗಳಿಂದ 65 ಕುರ್ಚಿಗಳ ವ್ಯವಸ್ಥೆ, 2 ಹೊಸ ಕಂಪ್ಯೂಟರ್ ಅದು ದಾನಿಗಳಿಂದ, ಮತ್ತೆ 1 ಹೊಸ ಕಂಪ್ಯೂಟರ್ ಹಳೆ ವಿದ್ಯಾರ್ಥಿ ಸಂಘದವರಿಂದ. ಈಗ ನಾವು ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ನಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡ್ತಾ ಇದ್ದೇವೆ ಮಕ್ಕಳಿಗೆ. 1 ಹೊಸ ಪ್ರಿಂಟರ್ ಅನ್ನು ವ್ಯವಸ್ಥೆ ಮಾಡಿದ್ದೇನೆ. ಶಾಲೆಯ ಸಮಾರಂಭಗಳಿಗೆ ಧ್ವನಿವರ್ಧಕ ವ್ಯವಸ್ಥೆ, ಗ್ರಂಥಾಲಯದ ಪುಸ್ತಕಗಳ ವ್ಯವಸ್ಥೆ ಹಾಗೂ ಗ್ರಂಥಾಲಯಕ್ಕೆ ಕಪಟ್ಟು, ಶಾಲೆಯ ತರಗತಿ ಕೊಠಡಿಗಳಿಗೆ ಮೇಜುಗಳ ವ್ಯವಸ್ಥೆ, ಸ್ಟೇಜ್ಗೆ ಟೈಲ್ಸ್ ಅಳವಡಿಕೆ, ಶಾಲೆಗೆ 1 ಹೊಸ ಬೋರ್ಡ್ ಅನ್ನು ಅಳವಡಿಕೆ, ಶಾಲೆಯ ಆವರಣಕ್ಕೆ ಬಿಸಿ ಊಟದ ಆಹಾರ ಧಾನ್ಯಗಳು ಬರಲು ವ್ಯವಸ್ಥೆ ಇರಲಿಲ್ಲ. ಅದಕ್ಕಾಗಿ ನಾನು ರಸ್ತೆಯ ವ್ಯವಸ್ಥೆ ಕೂಡ ಶಾಲೆಯ ಆವರಣದೊಳಗೆ ಬರುವಂತೆ ಮಾಡಿದೆನು. ಶಾಲೆಗೆ ಕಮರ್ಷಿಯಲ್ ಕ್ಲೀನ್ ವಾಟರ್ ಪ್ಯೂರಿಫೈರ್ ವ್ಯವಸ್ಥೆ, ಶಾಲೆಗೆ 1500 ಲೀಟರ್ ಸಾಮರ್ಥ್ಯದ 2 ಸಿಂಟೆಕ್ಸ್ಗಳ ವ್ಯವಸ್ಥೆ, ಆಟದ ಮೈದಾನದ ಸಮತಟ್ಟು, ಆಹಾರ ಧಾನ್ಯ ತುಂಬಿಸಿದಲ್ಲಿ ಸ್ಟೋರೇಜ್ ಫೀಲ್ಡ್ ವ್ಯವಸ್ಥೆ, ದಾನಿಗಳಿಂದ 1 ಜೊತೆ ಸಮವಸ್ತ್ರದ ವ್ಯವಸ್ಥೆ ಮಕ್ಕಳಿಗೆ. ಪ್ರತಿ ವರ್ಷ ದಾನಿಗಳಿಂದ ಮಕ್ಕಳಿಗೆ ಸ್ಟೇಷನರಿ ವಸ್ತುಗಳು. ಇನ್ನೊಂದು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ 8ನೇ ಪ್ರತಿಭಾವಂತ ವಿದ್ಯಾರ್ಥಿನಿ 8ನೇ ತರಗತಿಗೆ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸಲು ಹಣಕಾಸಿನ ಕೊರತೆ ಇತ್ತು. ಇದನ್ನು ಗಮನಿಸಿ ನಾನು ಆ ಪ್ರತಿಭಾವಂತ ವಿದ್ಯಾರ್ಥಿನಿಗೆ 8ನೇ, 9ನೇ, 10ನೇ ತರಗತಿಗೆ ಆಂಗ್ಲ ಮಾಧ್ಯಮ ಶಾಲೆಗೆ ಶಾಲಾ ಶುಲ್ಕ ಹಾಗೂ ಸಮವಸ್ತ್ರದ ಶುಲ್ಕವನ್ನು ಭರಿಸುವ ವ್ಯವಸ್ಥೆಯನ್ನು ನಾನು ದಾನಿಗಳಿಂದ ಮಾಡಿಸಿದೆನು. ಶಾಲಾ ಕಚೇರಿ ಕೊಠಡಿಗೆ ಮೇಜು ಕುರ್ಚಿಗಳ ವ್ಯವಸ್ಥೆ, ಹೀಗೆ ಪೋಷಕರಿಂದ ಫ್ಯಾನ್ಗಳ ವ್ಯವಸ್ಥೆ ಶಾಲೆಗೆ, ಎಸ್ಟಿಎಫ್ಸಿ ಅಧ್ಯಕ್ಷರಿಂದ ಫ್ಯಾನ್ ವ್ಯವಸ್ಥೆ ಶಾಲೆಗೆ, ಊರ ದಾನಿಗಳಿಂದ ಶಾಲೆಗೆ ಫ್ಯಾನ್ ವ್ಯವಸ್ಥೆ, ಕಂಪ್ಯೂಟರ್ಗಳ ಇಂಟರ್ನೆಟ್ ವ್ಯವಸ್ಥೆ, ಕ್ರೀಡಾ ಸಾಮಗ್ರಿ ನಮ್ಮ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳ ವ್ಯವಸ್ಥೆ. 2024-25ರಿಂದ ಶಾಲೆಗೆ ಎಸ್ಟಿಎಂಸಿ ಹಾಗೂ ಶಿಕ್ಷಕರಿಂದ ಗೌರವ ಶಿಕ್ಷಕಿ ನೇಮಕ, ಶಾಲಾ ಕೈತೋಟ ರಚನೆ, ಶಾಲಾ ಮಕ್ಕಳ ವಾಹನ ಶಾಲೆಗೆ ಬರಲು ಮಳೆಗಾಲದಲ್ಲಿ ರಸ್ತೆಯ ದುರಸ್ತಿ ಊರ ದಾನಿಗಳಿಂದ ಮಾಡಿಸಿದೆನು. ಹೀಗೆ ಹಲವಾರು ಊರ ದಾನಿಗಳಿಂದ ಹಾಗೂ ಹೊರಗಿನ ದಾನಿಯಿಂದ ಬಂದ 5,000 ಮೊತ್ತವನ್ನು ನಾನು ಶಾಲೆಯ ಅಭಿವೃದ್ಧಿಗೆ ನೀಡಿದ್ದೇನೆ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸಿದೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದ ಲಯನ್ಸ್ ಕ್ಲಬ್ನ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ನಾನು ಮುಂದಿನ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಬಡತನದ ಬಗ್ಗೆ ಹೇಳುತ್ತಿದ್ರೆ ನಾವು ತೀರಾ ಬಡತನದವರು. ವಿದ್ಯಾಭ್ಯಾಸದ ಬಗ್ಗೆ ಕೂಡ ಹಾಗೆ. ನಾನು ಡಿಗ್ರಿ
ಅರ್ಥದಲ್ಲಿ ನಮ್ಮ ಕುಟುಂಬದಲ್ಲಿ ಮೊದಲನೆಯ ವ್ಯಕ್ತಿ ಅಂತೇಳಿ ಹೇಳಿದ್ರು ತಪ್ಪಲ್ಲ. ಅಂತ ಸಂದರ್ಭದಲ್ಲಿ ನಮಗೆ ಒಂದೊಂದು ದಿನದ ಊಟದ ಸಮಸ್ಯೆ ಕಾಣುವಂತಹ ಸಂದರ್ಭ ಇದ್ದಾಗ ನಾನು ಅನಿವಾರ್ಯವಾಗಿ ಟೀಚರ್ಸ್ ತರಬೇತಿಗೆ ಸೇರುವಂತಹ ಒಂದು ಸಂದರ್ಭ ಒದಗಬೇಕು. ನಿಜವಾಗಿ ನಮಗೆ ವಿದ್ಯಾಭ್ಯಾಸ ಮಾಡುವಾಗ ಮಾರ್ಗದರ್ಶನದ ಕೊರತೆ, ಸರಿಯಾದ ದಾರಿಯಲ್ಲಿ ನೀವು ಯಾವ ರೀತಿಯಲ್ಲಿ ಹೋದ್ರೆ ನಿಮಗೆ ಯಾವ ರೀತಿಯ ಜೀವನವನ್ನು ಮುಂದೆ ಮಾಡಬಹುದು ಎಂಬ ಒಂದು ಕೊರತೆಯಿಂದಾಗಿ ನಾನು ಅನಿವಾರ್ಯವಾಗಿ ಈ ಶಿಕ್ಷಣ ಕ್ಷೇತ್ರಕ್ಕೆ ಬಂದಿರುತ್ತೇನೆ. ಆದರೆ ಬಂದ ನಂತರ ಶಿಕ್ಷಣ ಕ್ಷೇತ್ರವನ್ನು ನಾನು ಅತ್ಯಂತ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ದೇನೆ. ಮುಖ್ಯವಾಗಿ 1994ರಲ್ಲಿ ನನಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅಪಾಯಿಂಟ್ಮೆಂಟ್ ಆದಾಗ ಸಂದರ್ಭಗಳಲ್ಲಿ ಅದೇ ಸಂದರ್ಭಗಳಲ್ಲಿ ಒಂದು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ತರಬೇತಿ ಬಂದಿದೆ, ನೀವು ಒಂದು 10 ದಿನ ಹೋಗುತ್ತೀರಾ ಅಂತ ಕೇಳುವಾಗ ಸರಿ, ಅದು ಏನಂತ ಗೊತ್ತಿಲ್ಲ ನನಗೆ. ಆದ್ರೆ ಈಗ ನಾನು ಇಲ್ಲಿ ಶಿಕ್ಷಕನಾಗಿ ಬಂದ ನಂತರ ಒಂದು ವಿಶೇಷ ತರಬೇತಿಯನ್ನು ಪಡೆಯಲಿಕ್ಕೆ ಇಷ್ಟಪಟ್ಟು ನಾನು ಸೈಂಟ್ ಆಗ್ನೆಸ್ ಮಂಗಳೂರಿಗೆ ಹೋದೆ 10 ದಿನ. ಅದು ಅಲ್ಲೇ ನಿಲ್ಲಿಕ್ಕೆ ಅದು ಹೊಸತನ, ಯಾಕಂದ್ರೆ ನಮಗೆ ಒಂದು ಹುಮ್ಮಸ್ಸು. ಅಂತಹ ಸಂದರ್ಭಗಳಲ್ಲಿ ನಾನು 94ರಲ್ಲಿ ವಿಶೇಷ ಚಾಲೆಂಜಿಂಗ್ ಮಕ್ಕಳ ಒಂದು ತರಬೇತಿಯನ್ನು 10 ದಿನಗಳಲ್ಲಿ ಪಡೆದಿರುತ್ತೇನೆ. ಹಾಗೆ ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಮುಂದೆ ಸಾಗುತ್ತಾ 2005ರಲ್ಲಿ ನಮಗೆ ವಿಶೇಷ BEd ಅಂದ್ರೆ ವಿಶೇಷ ತರಬೇತಿಯ ಒಂದು ವ್ಯವಸ್ಥೆ ಕೂಡ ಆಯಿತು ಇಲಾಖೆಯಿಂದಲೇ. ಇದನ್ನು ಪಡೆದ ನಂತರ ನಮಗೆ ಸಮನ್ವಯ ಶಿಕ್ಷಣ IRT ಎಂಬ ಒಂದು ಹುದ್ದೆ ಸೃಷ್ಟಿಯಾಯಿತು ನಮ್ಮ ತಾಲೂಕಿನಲ್ಲಿ. 3 ಜನರಿಗೆ ಅದು ತಾಲೂಕಿನಲ್ಲಿ ಸೃಷ್ಟಿಯಾಯಿತು. ಅದರಲ್ಲಿ ನಾನು ಒಬ್ಬ ಆಯ್ಕೆಯಾದಂತಹ ವ್ಯಕ್ತಿ. ಚಾಲೆಂಜಿಂಗ್ ಮಕ್ಕಳು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ಅವರು ನಮ್ಮ ಸಾಮಾನ್ಯ ಮಕ್ಕಳಂತೆ ಅಲ್ಲ, ವಿಶೇಷ ಅಗತ್ಯವುಳ್ಳ ಮಕ್ಕಳು. ಇಂತಹ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಅಂತ ಹೇಳಿದ್ರೆ ನಮಗೆ ಸ್ಟಾರ್ಟಿಗೆ ನಮಗೆ ಅಡುಗೆಗೆ ಪಾತ್ರೆ ಇಲ್ಲದೆ ನಾವು ಅಡುಗೆ ಮಾಡಿ ಕೊಡಬೇಕು ಅಂತ ಹೇಳಿದಾಗೆ ಯಾವುದೇ ಅದಕ್ಕೆ ವಸ್ತುಗಳು ಅಥವಾ ಮೆಟೀರಿಯಲ್ಸ್ ಕೊಡದೆ ನೀವು ಅಡಿಗೆ ತಯಾರು ಮಾಡಿ ಬಡಿಸಿ ಅಂತ ಹೇಳಿದಾಗೆ. ಯಾಕಂದ್ರೆ ಒಂದು ಮಗುವಿಗೆ ಚಾಲೆಂಜಿಂಗ್ ಮಗುವಿಗೆ ಶಿಕ್ಷಣವನ್ನು ಕೊಡುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇಂತಹ ಸಂದರ್ಭಗಳಲ್ಲಿ ನಾನು ತರಬೇತಿಯನ್ನು ಪಡೆದ ಮೇಲೆ ಅದು ನಮಗೆ ಒಂದು ಚಾಲೆಂಜ್ ಆಗಿ ಬಂದಿತ್ತು. ಯಾಕಂತ ಹೇಳಿದ್ರೆ ಆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಹೇಗೆ ಅಂತ ಹೇಳಿ. ಯಾಕಂದ್ರೆ ನಾವು ಇಡೀ ತಾಲೂಕಿನಾದ್ಯಂತ ಎಲ್ಲ ಶಿಕ್ಷಕರಿಗೆ ಕೂಡ ತರಬೇತಿಯನ್ನು ಇದೇ ಲಯನ್ಸ್ನಲ್ಲಿ ಕೊಟ್ಟಿದ್ದೇವೆ. ಹಾಗೆ ರೋಟರಿ ಕ್ಲಬ್ನಲ್ಲಿ ಆಯೋಜನೆ ಮಾಡಿದ್ದೇವೆ. ಹಾಗೆ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ತರಬೇತಿಯನ್ನು ಕೊಡ್ಲಿಕ್ಕೆ ನಾವು ಆ ಸಂದರ್ಭಗಳಲ್ಲಿ ಇದ್ದಂತಹ ಒಂದು ಸಂದರ್ಭ. ಅಂತಹ ಸಂದರ್ಭಗಳಲ್ಲಿ ಎಲ್ಲ ಶಿಕ್ಷಕರಿಗೂ ತರಬೇತಿಯನ್ನು ಕೊಟ್ಟು ಈ ಚಾಲೆಂಜಿಂಗ್ ಮಕ್ಕಳಿಗೆ ಕೂಡ ಸಾಮಾನ್ಯ ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ. ಸಾಮಾನ್ಯ ಶಾಲೆಯಲ್ಲಿ ಶಿಕ್ಷಣ ಕೊಡೋದಂದ್ರೆ ಹೇಗೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ತುಂಬಾ ಚಾಲೆಂಜ್ ಆಗಿತ್ತು. ನಮ್ಮ ತಾಯಂದರಿಗೂ ಕೂಡ ಗೊತ್ತಿಲ್ಲ ಇವರಿಗೆ ಶಿಕ್ಷಣ ಕೊಡೋದು ಹೇಗೆ ಅಂತ. ಕೆಲವು ಕಡೆಯಲ್ಲಿ ನಾವು ಮನೆಗೆ ಭೇಟಿ ಆಗ್ಲಿಕ್ಕಿತ್ತು. ಅಂತಹ ಸಂದರ್ಭಗಳಲ್ಲಿ ನಮಗೆ ಎಷ್ಟೋ ಸಲ ತೊಂದರೆ ಆದಂತಹ ಘಟನೆ ಕೂಡ ಇತ್ತು. ಯಾಕಂದ್ರೆ ನೋಡಿ, ನಮಗೆ ಸಾಮಾನ್ಯ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಬರುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಇಂಥ ಚಾಲೆಂಜಿಂಗ್ ಮಕ್ಕಳಿಗೆ ಯಾವ ರೀತಿಯಲ್ಲಿ ಶಿಕ್ಷಣ ಕೊಡುವುದು ಅಂತೇಳಿ ನಮ್ಮನ್ನು ಹೀಯಾಳಿಸ್ತಾ ಇದ್ರು ಕೆಲವು ಸಂದರ್ಭಗಳಲ್ಲಿ. ಆದ್ರೂ ಕೂಡ ನಾವೆಲ್ಲರಿಗೂ ಅವರಿಗೆ ಒಂದು ತರಬೇತಿಯ ಮೂಲಕ, ಅಂದ್ರೆ ಅವರ ಪೋಷಕರಿಗೆ ಕೂಡ ತರಬೇತಿ ಇತ್ತು, ಹಾಗೆ ಶಿಕ್ಷಕರಿಗೆ ಕೂಡ ತರಬೇತಿ ಇತ್ತು. ಹೀಗೆ ಅದು ಚಾಲೆಂಜ್ ಆಗಿ ತಗೊಂಡು ಸುಮಾರು ನಮ್ಮ ಏರಿಯಾದಲ್ಲಿ ಆ ಸಂದರ್ಭಗಳಲ್ಲಿ ಸುಮಾರು 100ರಿಂದ 150 ಮಕ್ಕಳನ್ನು ನಾನು ಮುಖ್ಯವಾಹಿನಿಗೆ ತರುವಲ್ಲಿ ಯಶಸ್ವಿಯಾದ ಕೆಲಸಗಳನ್ನು ಮಾಡಿದೆ. ಆಗ ಆ ಸಂದರ್ಭಗಳಲ್ಲಿ ನಮಗೆ ಅದು ತುಂಬಾ ಖುಷಿ ಕೊಟ್ಟಂತಹ ಒಂದು ಸಂದರ್ಭ. ಅಂತಹ ಸಂದರ್ಭಗಳಲ್ಲಿ ನಾವು ಅವರಿಗೆ ಫಿಸಿಯೋಥೆರಪಿಯನ್ನು ಕೊಡ್ಲಿಕ್ಕೆ ನಾವು ಬಂಟ್ವಾಳದ ಒಂದು ಮಾದರಿ ಶಾಲೆಯಲ್ಲಿ ಅದೊಂದು ಅಲ್ಲಿ ಸೆಂಟರ್ ಇತ್ತು. ಆ
ಆ ಸೆಂಟರ್ ನಲ್ಲಿ ಮಾಡ್ಲಿಕ್ಕೆ ತುಂಬಾ ಅಲ್ಲಿ ಕಷ್ಟ ಆಗ್ತಿತ್ತು. ಅಂತ ಸಂದರ್ಭಗಳಲ್ಲಿ ನಮಗೆ ಕೈ ಜೋಡಿಸಿದಂತ ಒಂದು ಸಂಸ್ಥೆ ಅಂದ್ರೆ ಇದು. ಇಲ್ಲಿ ನಾವು ಆಗ ದಾಮೋದರ ಸರ್ ಇದ್ರು, ಮತ್ತೆ ಡಾಕ್ಟರ್ ಬಾಲಿಗರ್ ಇದ್ರು, ಹಾಗೆ ಕೆಲವರೆಲ್ಲ ಅಲ್ಲಿ ಇದ್ದವರಿದ್ದಾರೆ, ಅವರ ಹೆಸರನ್ನ ಈಗ ಮರ್ತು ಬಿಟ್ಟಿದ್ದೇನೆ ನಾನು. ಎಲ್ಲ ಅವರು ನಮಗೆ ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟು ನಾವು ಆ ವಿಶೇಷ ಮಕ್ಕಳನ್ನು ಸಾಮಾನ್ಯ ಶಾಲೆಗಳಿಗೆ ಸೇರಿಸಲಿಕ್ಕೆ ಒಂದು ಸಹಕಾರಿಯಾಗಿದೆ. ಹಾಗೆ ಮುಂದೆ ಇಲ್ಲಿ ಒಂದು ವಿಶೇಷ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಒಂದು ಸಂಸ್ಥೆಯನ್ನೇ ಕೂಡ ಹುಟ್ಟು ಹಾಕಿಕೊಂಡಿದ್ದಾರೆ. ಆದ್ರಿಂದ ಅಲ್ಲದೆ ಮತ್ತೆ ವಿಟ್ಲದಲ್ಲಿ ಕೂಡ ಲಯನ್ಸ್ ಕ್ಲಬ್ ನಲ್ಲಿ ಒಂದು ವಿಶೇಷ ಫಿಸಿಯೋಥೆರಪಿಯನ್ನು ತೆರೆಯುವಂತಹ ಡಾಕ್ಟರ್ ಗೀತಾ ಪ್ರಕಾಶ್ ಡಾಕ್ಟರ್ ಸಹಾಯದಿಂದ ಅಲ್ಲಿ ಸಹ ಒಂದು ಸಂಸ್ಥೆಯನ್ನು ತೆಗಿಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಹಾಗೆ ಈಗ ಲಯನ್ಸ್ ಕ್ಲಬ್ ವಿಟ್ಲದಲ್ಲಿ ಕೂಡ ಅದು ಸ್ವಂತ ಕಟ್ಟಡದಲ್ಲಿ ಈಗ ಫಿಸಿಯೋಥೆರಪಿ ನಡೀತಾ ಇದೆ. ಹಾಗಿರುವಾಗ ಇದೊಂದು ನನ್ನ ವಿಶೇಷ ಕೆಲಸ ಆಗಿದೆ. ಅಲ್ಲದೆ ಮುಂದೆ ಕೆಲವು ಶಾಲೆಗಳಲ್ಲಿ ನಾನು ಶಿಕ್ಷಕನಾಗಿ ಹೋದಾಗಲೂ ಅಲ್ಲಿ ಚೆನ್ನಾಗಿ ದುಡಿಲಿಕ್ಕೆ ಅವಕಾಶ ಆಗಿದೆ. ಹಾಗೆ 2018ರಲ್ಲಿ ಮುಖ್ಯ ಶಿಕ್ಷಕನಾಗಿ KPS ಕನ್ಯಾನ ಇಲ್ಲಿಗೆ ಸೇರಿದಾಗ ನನಗೆ ಅನಿವಾರ್ಯ ಆಗಿ ಅಲ್ಲಿ ಸಹ ಒಂದು ಪೋಸ್ಟ್ ಕೊಟ್ಟದ್ದು. ಯಾಕೆಂದ್ರೆ ನನಗೆ ಯಾವ ಸಂದರ್ಭಗಳಲ್ಲಿಯೂ ಕೂಡ ಬೇರೆ ಕಡೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಆಗ ಮೊದಲಿನ BO ಅವರು ಹೇಳಿದ್ರು, ನಿಮ್ಮಂತವರು ಇಂತಹ ಶಾಲೆಗಳಿಗೆ ಹೋಗಬೇಕು, ಆದ ಕಾರಣ ಅಲ್ಲಿ ಸ್ವಲ್ಪ ಅಭಿವೃದ್ಧಿಯ ಕೆಲಸಗಳಿಗೆ ಮಾಡ್ಲಿಕ್ಕೆ ನಿಮಗೆ ಸಾಮರ್ಥ್ಯ ಇದೆ ಅಂತೇಳಿ ಅಲ್ಲಿ ಕಳಿಸಿ ಅಲ್ಲಿ LKG UKG ಹಾಗೆ 1ನೇ ತರಗತಿಯಿಂದ ಇಂಗ್ಲಿಷ್ ಮೀಡಿಯಂ ತೆರೆದು ಎಲ್ಲ ಮಕ್ಕಳನ್ನು ಅಲ್ಲಿಗೆ ಬರಮಾಡಿಕೊಂಡು ಸಾಧಾರಣ 270 ಇದ್ದಂತಹ ಮಕ್ಕಳಿಗೆ ಸುಮಾರು 450ರಷ್ಟು ಮಕ್ಕಳ ಸಂಖ್ಯೆ ಹೆಚ್ಚಿಸುವಲ್ಲಿ ಒಂದು ಯಶಸ್ವಿಯಾಗಿದೆ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಂದ ಯಾವ ಎಲ್ಲ ಸಂಘ ಸಂಸ್ಥೆಗಳಿಂದ ನಮಗೆ ಲಾಭ ಬರ್ತದೆ ಅಂದ್ರೆ ಶಾಲೆಗೆ ಯಾವ ರೀತಿಯಲ್ಲಿ ಅದನ್ನು ಒದಗಿಸಿಕೊಳ್ಳಿಕ್ಕೆ ಬರ್ತದೆ, ಇದನ್ನೆಲ್ಲ ಸಂಘ ಸಂಸ್ಥೆಗಳನ್ನು ಒಂದು ಅವರ ನೆರವಿನಿಂದ ಸುಮಾರು 1,24,500,000 ರೂಪಾಯಿಯಷ್ಟು ಸಂಗ್ರಹ ಮಾಡಿ ಅಲ್ಲಿಗೆ ಮೂಲಭೂತವಾದ ಕಟ್ಟಡ, ಆಟದ ಮೈದಾನ, ಸ್ಮಾರ್ಟ್ ಫೋನ್ ಮತ್ತೆ ಎಲ್ಲ ಸೌಕರ್ಯಗಳನ್ನು ಅದರ ಪೀಠೋಪಕರಣ, ಕುಡಿಯುವ ನೀರಿಗಾಗಿ ಸುಮಾರು 2 ಬೋರ್ವೆಲ್ ಅನ್ನು ತೆಗೆದು ಒಬ್ಬ ದಾನಿಗಳಿಂದ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಒಂದು ಕೀರ್ತಿ ಆ ಏರಿಯಾದ ಜನಕ್ಕೆ ಬರ್ತದೆ. ಆದ ಕಾರಣ ಇಂತಹ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಆ ಊರಿನ ಮತ್ತು ಸಂಘ ಸಂಸ್ಥೆಗಳ ಒಂದು ಸಹಕಾರ ಕೂಡ ಇದೆ. ಹಾಗೆ ಅಲ್ಲಿಂದ ಒಂದು ಕಾರಣಾಂತರದಿಂದ ಮುಂದಿನ ಒಂದು ಸರ್ಕಾರದ ನೀತಿ ನಿಯಮಗಳಿಂದ ಒಂದು ಶಾಲೆಯಿಂದ ಹೆಚ್ಚುವರಿಯಾಗಿ ಅಂತೇಳಿ ಈಗ ಒಂದು ನಿಯಮ ಇದೆ. ಆ ನಿಯಮದಿಂದಾಗಿ ನಾನು ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡಿದ್ದು, ನಾಳೆ ಅಂದ್ರೆ ಕೊಠಡಿ ರೂಮ್ಗಳನ್ನು ನಾಳೆ ನಾನು ಇನ್ನೊಂದು ಶಾಲೆಗೆ ಶಿಫ್ಟ್ ಆದ. ಅಂದ್ರೆ ನಮಗೆ ಅಲ್ಲಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಅನುಭವಿಸುವಂತಹ ಒಂದು ಯೋಗ ಇರಲಿಲ್ಲ ಅಂತ ಹೇಳೋದಕ್ಕೆ ಅದೊಂದು ನಿದರ್ಶನ. ಅಲ್ಲಿನ ನಂತರ ನಮ್ಮ ಒಂದು ಹಳ್ಳಿ ಶಾಲೆಯಾದಂತ ನೀರ್ಗಲ್ಲೆ ಶಾಲೆ ಅಲ್ಲಿಗೆ ಹೋದಾಗ ಕೂಡ ಹಾಗೆ ಅಲ್ಲಿ ನಮಗೆ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದ್ರು ಕೂಡ ಏರಿಯಾ ಚಿಕ್ಕದಾದ್ರೂ ಕೂಡ ಮಕ್ಕಳು ತುಂಬಾ ಪ್ರತಿಭಾವಂತರು. ಇಂತಹ ಸಂದರ್ಭಗಳಲ್ಲಿ ಅಲ್ಲಿ ಕೂಡ ಏನಾಗಿದೆ ಅಂದ್ರೆ ಕೊಠಡಿಗಳ ಸಮಸ್ಯೆ ಇತ್ತು. ಆ ಕೊಠಡಿ ಸಮಸ್ಯೆಗಳು, ಶೌಚಾಲಯ ಸಮಸ್ಯೆ, ಮತ್ತೆ ಟೈಲ್ಸ್ ಅಳವಡಿಸುವಂತಹ ವ್ಯವಸ್ಥೆ, ಹಾಗೆ ಸ್ಮಾರ್ಟ್ ಕ್ಲಾಸ್ ಮಾಡುವಂತಹ ಕಂಪ್ಯೂಟರ್ ಇತ್ಯಾದಿಗಳ ವ್ಯವಸ್ಥೆಗಾಗಿ ಅಲ್ಲಿ ಸಹ ಸುಮಾರು ಒಂದು 30-35 ಲಕ್ಷ ಸಂಗ್ರಹ ಮಾಡಿ ಅಲ್ಲಿಗೆ ಕೂಡ ಈಗ 2 ಕೊಠಡಿಗಳು, ಶೌಚಾಲಯ ಮತ್ತೆ ಎಲ್ಲ ವ್ಯವಸ್ಥೆಗಳು, ಇಲ್ಲಿ ಬಿಸಿ ಊಟದ ವ್ಯವಸ್ಥೆಗೆ ಬೇಕಾಗಿ ತೆಂಗಿನ ಮರದ ವ್ಯವಸ್ಥೆಗಳು, ಹಾಗೆ ಬಾಳೆ ಗಿಡ, ಜೇನು ಕೃಷಿಯ ವ್ಯವಸ್ಥೆ, ಮಕ್ಕಳು ಸ್ವಾವಲಂಬಿಯಾಗಿ ಬೆಳಿಬೇಕೆಂಬ ಉದ್ದೇಶದಿಂದ ಈ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಇವತ್ತು ನಾನು ಈ ಒಂದು ಪ್ರಶಸ್ತಿಗೆ ಭಾಜನನಾಗಿದ್ದೇನೆ ಅಂತ ಹೇಳಿದ್ರೆ ಎಲ್ಲರ ಸಹಕಾರ ಇದಕ್ಕೆ ಇದೆ. ನಾವು ಒಬ್ಬರಿಂದ ಆಗುದಿಲ್ಲ, ನಾವು ಹೋಗುವ ದಾರಿಯ ಮೂಲಕ ಏನಿರುತ್ತದೆ ಅಂತ ಹೇಳ್ತಾ ನನಗೆ ಇಂತಹ ಒಂದು ಸಂದರ್ಭಗಳಲ್ಲಿ ಇಂತಹ ಸಂಸ್ಥೆಯಿಂದ ಕೂಡ ಒಂದು ಗೌರವವನ್ನು ಸ್ವೀಕರಿಸುವುದು ಅತ್ಯಂತ ಖುಷಿ ತಂದಂತಹ ವಿಷಯ. ಆದ್ರಿಂದ ಎಲ್ಲರಿಗೂ ನಾನು ಈ ಪ್ರಶಸ್ತಿಯನ್ನು ಅಥವಾ ಇಲ್ಲಿಯ ಸನ್ಮಾನವನ್ನು
ಸ್ವೀಕರಿಸಲು ನೀಡಿದಂತ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಆಗಲಿಲ್ಲ. ಮಂಗಳವಾರ 16 ತಾರೀಕಿಗೆ ನಮ್ದು ವಿಶ್ವಕರ್ಮ ಸಮಾಜ ಸೇವಾ ಸಂಘ ಅಜಕಲ ಬಂಟ್ವಾಳದಲ್ಲಿ 32ನೇ ವರ್ಷದ ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಆಯೋಜಿಸಿದ್ದೇವೆ. ತಾವೆಲ್ಲರೂ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು. ಬೆಳಿಗ್ಗೆ 8 ಗಂಟೆಗೆ ವಿಶ್ವಜ್ಯೋತಿ ಮಹಿಳಾ ಮಂಡಳಿಯವರಿಂದ ಭಜನೆ ಪ್ರಾರಂಭವಾಗಿ ಪೂಜಾ ಮಹೋತ್ಸವ ಸ್ಟಾರ್ಟ್ ಆಗಿ 11 ಗಂಟೆಗೆ ಸಭಾ ಕಾರ್ಯಕ್ರಮ ಮೊದಲುಗೊಂಡು 1 ಗಂಟೆಗೆ ಸಭಾ ಕಾರ್ಯಕ್ರಮ ಕೊನೆಗೊಂಡ ನಂತರ ಮಹಾಪೂಜೆ ಮತ್ತು ಅನ್ನಸಂತರ್ಪಣೆ ಇದೆ. 2 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ. ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರೇ, ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಕರೆದಿದ್ದೇನೆ. ದಯವಿಟ್ಟು ಎಲ್ಲರೂ ಪ್ರೀತಿಯಿಂದ ಬರಬೇಕೆಂತ ಹೇಳಿ ಮತ್ತೊಮ್ಮೆ ನಿಮ್ಮನ್ನು ಆಹ್ವಾನಿಸಿದರೆ ಅವಕಾಶಕ್ಕಾಗಿ ನಮಗೆ ಸಹಕಾರ ನೀಡಿದವರು ಸುಧಾಕರ್ ಆಚಾರ್ಯ 1,000, ಸುನೀಲ್ ಪಿ 1,000, ರವಿ 500, ಕೇಶವಾಚಾರ್ಯ 500, ಜಯಂತ್ ಶೆಟ್ಟಿ 500, ವಾಮನಕೋಟೆ 500, ನಬೋಧನ್ ಶೆಟ್ಟಿ 500, ರೋಹಿತಾಶ 1,000. ಇದು ಸೇರಿಸಿ ಇವತ್ತಿನ ವಿದ್ಯಾರ್ಥಿಗೆ ಸಹಾಯಧನವನ್ನು ನೀಡಿದ್ದೇವೆ. ಎಲ್ಲ ಸಹಕರಿಸಿದ ಬಂದು ಸ್ವೀಕರಿಸಬೇಕಾಗಿ ಕೇಳಿ. ಈಗ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಿಗೆ ನಮ್ಮ ಒಂದು ಚಿಕ್ಕ ಗೌರವ. ಲೋಕನಾಥ್ ಶೆಟ್ಟಿ ಅವರು ಬಂದು ವಿದ್ಯಾರ್ಥಿಗಳಿಗೆ ಜ್ಞಾನ, ಶಿಸ್ತು ಮತ್ತು ಸಂಸ್ಕಾರವನ್ನು ಕಲಿಸಿ ಅವರಲ್ಲಿ ಒಂದು ಸುಸಂಸ್ಕೃತ ವ್ಯಕ್ತಿತ್ವವನ್ನು ರೂಪಿಸಿ ವಿದ್ಯಾರ್ಥಿಗಳ ಬದುಕಿನ ದಾರಿದೀಪವಾದ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಹೇಳುವಂತಹ ಈ ಕಾರ್ಯಕ್ರಮಕ್ಕೆ ಗುರುವಂದನ ಕಾರ್ಯಕ್ರಮ. ಇಂದಿನ ಶಿಕ್ಷಕರ ದಿನಾಚರಣೆ ಸಮಾರಂಭ ಮತ್ತು ಸೆಪ್ಟೆಂಬರ್ ತಿಂಗಳ ಪ್ರಥಮ ಪ್ರಾಕ್ಷಿಕ ಸಭೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಂತ ನಮ್ಮ ಅಧ್ಯಕ್ಷರಾದಂತ ವೈದ್ಯಶ್ವ ಇವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಿಕ್ಷಕರ ಮತ್ತು ಗುರುವಂದನಾ ಕಾರ್ಯಕ್ರಮದ ಬಗ್ಗೆ
ಅರ್ಥಪೂರ್ಣ ಮಾತುಗಳನ್ನಾಡಿದಂತಹ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶಿಕ್ಷಕರು ಮತ್ತು ಲಯನ್ಸ್ ಕ್ಲಬ್ ಕೊಲ್ನಾಡು ಶಾಲೆ ಇದರ ಅಧ್ಯಕ್ಷರು ಆಗಿರುವಂತಹ ಉಮಾನಂದ ರೈ ನೆರವು ಇವರಿಗೆ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಪ್ರಾರ್ಥನೆ ಮತ್ತು ಧ್ವಜವಂದನೆಯನ್ನು ನೆರವೇರಿಸಿದಂತಹ ವಸಂತಿ ಶೆಟ್ಟಿ ಮತ್ತು ಕೇಶವಾಚಾರ್ಯ ಇವರಿಗೂ ಕೂಡ ಧನ್ಯವಾದಗಳು. ಕಾರ್ಯದರ್ಶಿ ವರದಿಯನ್ನ ಅತ್ಯಂತ ಸ್ಫುಟವಾಗಿ ನಮ್ಮ ಮುಂದೆ ಇಟ್ಟಂತಹ ನಮ್ಮ ಕಾರ್ಯದರ್ಶಿಯಾದಂತಹ ತಪೋಧನ್ ಶೆಟ್ಟಿ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ಶಿಕ್ಷಕರ ಗೌರವಾರ್ಪಣೆ ಕಾರ್ಯಕ್ರಮವಾಗಿ ಗೌರವಾರ್ಪಣೆಯನ್ನು ಈಗ ಸ್ವೀಕರಿಸಿದ್ದ ಶಿಕ್ಷಕರ ಪರಿಚಯವನ್ನು ನಮ್ಮ ಮುಂದೆ ಇಟ್ಟಂತಹ ಪ್ರಮೀಳಾ ಶ್ರೀನಿವಾಸ್, ಧೀರಜ್ ಎಂಪಿ ಮತ್ತು ಜಗದೀಶ್ ಹೇಳಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಸಮಾರಂಭದ ಮುಖ್ಯ ಭಾಗವಾದಂತಹ ಸೇವಾ ಕಾರ್ಯಕ್ರಮ, ಇದರ ಅಂಗವಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕುಮಾರಿ ದರ್ಶಿನಿ ಇವರು ಪ್ರೋತ್ಸಾಹಧನವನ್ನು ಸ್ವೀಕರಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಸಹಕಾರ ನೀಡಿದಂತ ಎಲ್ಲ ನಮ್ಮ ಗೌರವಾನ್ವಿತ ಲಯನ್ಸ್ ಸದಸ್ಯರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಂದಿನ ಸೇವೆಯನ್ನ ನೀಡಿದಂತಹ ಕೇಶವಾಚಾರ್ಯ ಮತ್ತು ರವಿ ರೈ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅವರು ದಯವಿಟ್ಟು ವೇದಿಕೆಗೆ ಮತ್ತು ಅಧ್ಯಕ್ಷರ ಕೊಲ್ನಾಡು ತಾಲೂಕು ಲಯನ್ಸ್ ಕ್ಲಬ್ಬಿನ ಸದಸ್ಯರು ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು.